ಅದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಶ್ರೀಮದ್ವಿಷ್ಣುಪದಾಂಭೋಜಪೀಠಾಯುತಫಣಾತಲಂ ಶೇಷತ್ವೈಕಸ್ವರೂಪಂ ತಂ ಆದಿಶೇಷಮುಪಾಸ್ಮಹೇ ಅನಂತಾಂ ದಧತಂ ಶೀರ್ಷೈಃ ಅನಂತಶಯನಾಯಿತಂ ಅನಂತೆ ಚ ಪದೇ ಭಾಂತಂ ತಮನಂತಮುಪಾಸ್ಮಹೇ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಲೇಯಂ ತಥಾ. ಪ್ರಸಿದ್ಧರಾಗಿರತಕ್ಕಂತಹ ನವನಾಗಗಳ ಹೆಸರನ್ನು ನಾವು ಸ್ಮರಿಸುತ್ತಾ ಇದು ಸಾಲಕಟ್ಲ ಬ್ರಹ್ಮೋತ್ಸವ ಕಾರ್ಯಕ್ರಮ 2023. ಇಂದಿನ ದಿನ ವಾಹನ ಸೇವೆ, ಸಣ್ಣ ಶೇಷ ವಾಹನ, ಚಿಕ್ಕ ಶೇಷ ವಾಹನ. ಆ ವಾಹನವನ್ನು ಅಧಿರೋಹಿಸಿ ಜಗದೊಡೆಯ ಸ್ವಾಮಿ ಶ್ರೀ ಶ್ರೀನಿವಾಸ ಭಕ್ತ ಲೋಕವನ್ನು ಅನುಗ್ರಹಿಸ್ತಕ್ಕಂತಹದ್ದು. ಆ ಸ್ವಾಮಿಯ ಸೇವೆಯಲ್ಲಿ ಗಜರಾಜರು ಎಲ್ಲರೂ ಕೂಡ ಸಂಸಿದ್ಧರಾಗಿದ್ದಾರೆ. ಭಕ್ತ ಮಹಾಶಯರೆಲ್ಲರೂ ಕೂಡ ವಿಧ ವಿಧವಾಗಿರ್ತಕ್ಕಂತಹ ಕಲೆಗಳನ್ನು ಪ್ರದರ್ಶಿಸಲಿಕ್ಕಾಗಿ ಸಂಸಿದ್ಧರಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರದೆ ಅನ್ನತಕ್ಕಂತಹದ್ದನ್ನು ಮೇಲೆತ್ತುತ್ತಾ ಇದ್ದಾರೆ. ವೀಕ್ಷಿಸಿ ಧನ್ಯರಾಗೋಣ. ಜಗದೊಡೆಯನ ಅತ್ಯಂತ ಪರಮ ಪವಿತ್ರವಾದಂತಹ ಉತ್ಸವ ಶ್ರೀ ವೆಂಕಟೇಶ ಗೋವಿಂದ ಸೌಂದರ್ಯ ಸುಷಮಾಲಯ ಭಕ್ತ ಮಹೋದಯ ಗೋವಿಂದ ಯೋ ದೇವ ಸರ್ವಭೂತಾನಾಂ ಆತ್ಮಾ ಹ್ಯಾರಾಧ್ಯ ಏವ ಚ ಗುಣಾತೀತೋ ಗುಣಾತ್ಮಾ ಚ ಸಮೇ ನಾಗಃ ಪ್ರಸೀದತು ಹೃದಯಸ್ಥೋಪಿ ದೂರಸ್ಥಃ ಮಾಯಾವಿ ಸರ್ವದೇಹಿನಾಂ ಯೋಗಿನಾಂ ಚಿತ್ತಗಮ್ಯಸ್ತು ಸಮೇ ನಾಗಃ ಪ್ರಸೀದತು. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಸಣ್ಣ ಶೇಷವಾಹನವನ್ನು ಅಧಿರೋಹಿಸಿ ಜಗದೊಡೆಯ ಸ್ವಾಮಿ ಶ್ರೀ ಶ್ರೀನಿವಾಸ ಇಂದು ನಮ್ಮೆಲ್ಲರಿಗೆ ಶ್ರೀಕೃಷ್ಣನ ರೂಪದಲ್ಲಿ ದರ್ಶನವನ್ನು ನೀಡುತ್ತಾ ಇರುವುದರ ಪ್ರತ್ಯಕ್ಷ ಪ್ರಸಾರವನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಇದು ಇಂತಹ ಪುಣ್ಯಪ್ರದವಾದಂತಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ ಸುಸ್ವಾಗತ. ಭಕ್ತ ಮಹಾಶಯರೇ, ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ. ಜಗದೊಡೆಯನ ಕೃಪೆಗೆ ಪಾತ್ರರಾಗೋಣ. ಕೃಷ್ಣ 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 ಎಂದರೆ ಎಲ್ಲ ವಿಧವಾದಂತಹ ಕಷ್ಟಗಳು ದೂರವಾಗ್ತವಂತೆ. ಆದ್ದರಿಂದ ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ ಎಂಬುದಾಗಿ ದಾಸರು ಕೂಡ ಆ ಕೃಷ್ಣನ ನಾಮಸ್ಮರಣೆಯನ್ನು ಮಾಡಲಿಕ್ಕಾಗಿ ಉಪದೇಶವನ್ನು ನೀಡ್ತಾ ಇದ್ದಾರೆ. ಅಂತಹ ಆ ಉಪದೇಶವನ್ನು ಸ್ವಾಮಿ ತಾನು ಶ್ರೀ ಕೃಷ್ಣನ ಅವತಾರದಲ್ಲಿ ನಮ್ಮೆಲ್ಲರಿಗೆ ದರ್ಶನವನ್ನು ನೀಡುವುದರ ಮುಖಾಂತರ ನಮ್ಮೆಲ್ಲರ ಬಾಯಲ್ಲಿ ಕೃಷ್ಣನ ನಾಮ ಬರುವಂತೆ ಮಾಡ್ತಾ ಇರುವಂತಹದ್ದು ಶ್ರೀನಿವಾಸ ಸ್ವಾಮಿ. ಇದು ಸಾಲಕಟ್ಲ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಅಂತಹ ಸ್ವಾಮಿಯ ಸೇವೆಯಲ್ಲಿ ಅನೇಕ ಕಲಾಕಾರರು ತಮ್ಮ ತಮ್ಮ ಕಲೆಗಳನ್ನು ಪ್ರದರ್ಶಿಸುತ್ತಾ ಸ್ವಾಮಿಯ ಸೇವೆಯಲ್ಲಿ ಪಾಲ್ಗೊಳ್ತಾ ಇರುವಂತಹದ್ದನ್ನು ನಾವು ವೀಕ್ಷಿಸ್ತಾ ಇದ್ದೇವೆ. 4 ವೇದಗಳನ್ನು ಪ್ರತಿನಿಧಿಸ್ತಕ್ಕಂತಹ 4 ರಾಜಮಾರ್ಗಗಳು ಇರುವಂತಹದ್ದು.
ಅಂತಹ ಆ ಮಾರ್ಗದಲ್ಲಿ 5 ಹೆಡೆಗಳಿಂದ ವಿರಾಜಿಸುವಂತಹ ಸಣ್ಣ ಶೇಷ ವಾಹನ, ಅಂತಹ ಆ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರಿಗೂ ಕೂಡ ಶ್ರೀಕೃಷ್ಣನ ರೂಪದಲ್ಲಿ ಶ್ರೀನಿವಾಸ ದೇವರು ತಮ್ಮ ದರ್ಶನ ಭಾಗ್ಯವನ್ನು ನೀಡ್ತಾ ಇದ್ದಾರೆ. ನಾವೆಲ್ಲರೂ ಧನ್ಯ ಜೀವಿಗಳು. ಅಂತಹ ಸ್ವಾಮಿಯ ಶ್ರೀನಿವಾಸ ದೇವರ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಬ್ರಹ್ಮದೇವರು ಮುಂದೆ ನಿಂತು ನಡೆಸ್ತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವ ಭಾಗ್ಯವನ್ನು ಪಡೆದುಕೊಂಡಿದ್ದೇವೆ. ಯಮೇ ವೇಷವೃಣತೆ ತೇನ ಲಭ್ಯ ಸಶೇಷಾತ್ಮ ವಿವೃಣತೆ ತನೂಂ ಸ್ವಾಂ ಎಂಬುದಾಗಿ ಉಪನಿಷತ್ತು ಕೂಡ ವಿಷಯವನ್ನು ತಿಳಿಸ್ತಾ ಇದೆ. ಆ ಭಗವಂತ ತನ್ನ ಬಗ್ಗೆ ಇವನಿಗೆ ತಿಳಿಸಬೇಕು ಅಂತ ಯಾವ ವ್ಯಕ್ತಿಯನ್ನು ಆರಿಸಿಕೊಳ್ಳುತ್ತಾನೋ ಅಂತಹ ವ್ಯಕ್ತಿಗೆ ಮಾತ್ರ ತನ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಭಾಗ್ಯವನ್ನು ಕಲ್ಪಿಸುತ್ತಾನೆ ಹೊರತು ಉಳಿದೆಲ್ಲರಿಗೂ ಕೂಡ ಅಲ್ಲ. ಆದ್ದರಿಂದ ಕರುಣಾಶಾಲಿಯಾದಂತಹವನು. ಲೋಕದಲ್ಲಿರುವ ಅನೇಕ ಭಕ್ತರನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಅಂದರೆ ಎಲ್ಲರ ಮೇಲೆ ಆ ಸ್ವಾಮಿ ಸಂಕಲ್ಪವನ್ನು ಮಾಡಿ ಅವರನ್ನು ಪಾಲ್ಗೊಳ್ಳುವಂತೆ ಪ್ರೇರೇಪಿಸಿದ್ದಾನೆ. ಅವರಿಂದ ಪುಣ್ಯಾರ್ಜನೆಯನ್ನು ಮಾಡಲಿಕ್ಕಾಗಿ ವಿಶೇಷವಾದ ಅವಕಾಶವನ್ನು ಕೂಡ ಕಲ್ಪಿಸಿಕೊಡುವುದರ ಮುಖಾಂತರ ಎಲ್ಲರಲ್ಲಿ ಹೊಸದಾಗಿರ್ತಕ್ಕಂತಹ ಆನಂದವನ್ನು ಉಂಟು ಮಾಡ್ತಾ ಇರುವಂತಹದ್ದು. ಯಾಕೆಂದರೆ ಯಾವಾಗಲೂ ಕೂಡ ಕ್ಲೇಶ ಫಲೇನ ಹಿ ಪುನರ್ನವತಾಂ ವಿಧತ್ತೆ ಎಂಬುದಾಗಿ ತಿಳಿಸ್ತಕ್ಕಂತಹ ಅಂಶ. ನಾವು ಎಷ್ಟೇ ಕ್ಲೇಶವನ್ನು ಪಟ್ಟರೂ ಕೂಡ, ಎಂತಹ ಕಷ್ಟವನ್ನು ಅನುಸರಿಸಿದರೂ ಕೂಡ ಫಲವನ್ನು ನಾವು ಯಾವಾಗ ಪಡಿತೇವೋ ಫಲ ಪಡೆದ ತಕ್ಷಣ ಪುನಃ ಹೊಸದಾಗಿರ್ತಕ್ಕಂತಹ ಉತ್ಸಾಹವನ್ನು ವ್ಯಕ್ತಿ ಪಡಿತಾನಂತೆ. ಹಾಗಾಗಿ ತಿರುಮಲೆಗೆ ಬರತಕ್ಕಂತಹದ್ದು ಬಹಳ ಕ್ಲೇಶ ಸಾಧ್ಯವಾಗಿರ್ತಕ್ಕಂತಹದ್ದು, ಸುಲಭವಾದಂತಹದ್ದಲ್ಲ. ಅಲ್ಲಿಯೂ ಕೂಡ ವಾಹನ ಸೇವೆಯನ್ನು ನೋಡಲಿಕ್ಕಾಗಿ ಹೋಗಿ ಅಲ್ಲಿ ಇದ್ದು ಸಕಲ ವಿಧವಾಗಿರ್ತಕ್ಕಂತಹ ಕಷ್ಟಗಳನ್ನು ಕೂಡ ನಾವು ಪಡೆದು ಯಾವಾಗ ಒಂದು ಕ್ಷಣ ಆ ವಾಹನದಲ್ಲಿ ವಿರಾಜಿಸುತ್ತಾ ಸ್ವಾಮಿ ಇರುತ್ತಾನೋ, ಸ್ವಾಮಿ ನಮ್ಮ ಸಮೀಪಕ್ಕೆ ಬರುತ್ತಾನೋ, ಆ ಸ್ವಾಮಿಯನ್ನು ನಾವು ನೋಡ್ತೇವೋ ಆಗ ಪಟ್ಟಂತಹ ಕಷ್ಟಗಳನ್ನೆಲ್ಲವನ್ನು ಕೂಡ ಮರೆತು ಬಹಳ ಆನಂದವನ್ನು ನಾವು ಅನುಭವಿಸುತ್ತೇವೆ. ಅಂತಹ ಆ ದಿವ್ಯವಾಗಿರ್ತಕ್ಕಂತಹ ಸ್ವಾಮಿಯ ದರ್ಶನವನ್ನು ನಾವೆಲ್ಲರೂ ಪಡೆದುಕೊಳ್ತಾ ಇದ್ದೇವೆ. ಶ್ರೀನಿವಾಸ ಸ್ವಾಮಿಯ ಸಾಲಕಟ್ಲ ಬ್ರಹ್ಮೋತ್ಸವ ಕಾರ್ಯಕ್ರಮ ಸುಂದರವಾದ ರೀತಿಯಲ್ಲಿ ಸ್ವಾಮಿಯನ್ನು ಅಲಂಕರಿಸಿದ್ದಾರೆ. ಅತ್ಯಂತ ಬೆಲೆ ಬಾಳತಕ್ಕಂತಹ ವಜ್ರ ವೈಢೂರ್ಯಾದಿಗಳನ್ನು ಕೂಡ ಆ ಸ್ವಾಮಿಯ ಆಭರಣಗಳಲ್ಲಿ ಜೋಡಿಸಿದ್ದಾರೆ. ಯಾಕೆಂದರೆ ನಾವು ಹೇಳ್ತೇವೆ ಲೋಕದಲ್ಲಿ ವಜ್ರ ವೈಢೂರ್ಯ ಇವುಗಳೆಲ್ಲವೂ ಕೂಡ ಒಂದು ಕಲ್ಲಿನಲ್ಲಿ ನಾವು ಹೇಳುವಂತಹ ಸಂಜ್ಞೆ. ಆದರೆ ನಿಜವಾಗಲೂ ಶಾಸ್ತ್ರಕಾರರು ತಿಳಿಸ್ತಾರೆ, ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಮನ್ನಂ ಸುಭಾಷಿತಂ ಮೂಢೈ ಪಾಷಾಣಖಂಡೇಶು ರತ್ನ ಸಂಜ್ಞಾ ವಿಧೀಯತೆ. ಮೂಢರು ರತ್ನ ಅನ್ನುವ ಸಂಜ್ಞೆಯನ್ನು ಕಲ್ಲಿನ ತುಂಡಿನಲ್ಲಿ ಇರಿಸ್ತಾ ಇದ್ದಾರೆ ಹೊರತು ವಸ್ತುತಃ ಭೂಮಿಯಲ್ಲಿ 3 ಅದ್ಭುತವಾದಂತಹ ರತ್ನಗಳು. ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತಂ. ನಮ್ಮೆಲ್ಲರಿಗೂ ಕೂಡ ಪುಷ್ಕಳವಾಗಿರ್ತಕ್ಕಂತಹ ಜಲವನ್ನು ಸ್ವಾಮಿ ನೀಡ್ತಾ ಇದ್ದಾನೆ, ಅನ್ನವನ್ನು ಕೂಡ ನೀಡುತ್ತಾ ಇದ್ದಾನೆ, ನಂತರ ಉತ್ತಮವಾದಂತಹ ವಿಚಾರಗಳನ್ನು ಮಾತುಗಳನ್ನು ಕೂಡ ಲೋಕಕ್ಕೆ ನೀಡುತ್ತಾ ಇರತಕ್ಕಂತಹದ್ದು ಭಗವದ್ಗೀತೆ ಮುಂತಾದವುಗಳ ಮುಖಾಂತರ. ಹಾಗಾಗಿ 3 ರತ್ನಗಳನ್ನು ನೀಡಿರ್ತಕ್ಕಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವ ಶ್ರೀ ಕೃಷ್ಣ. ಅಂತಹ ಕೃಷ್ಣ ತಲೆಯ ಮೇಲೆ ನವಿಲಿನ ಗರಿಯನ್ನು ಮುರಿಸಿಕೊಂಡು ಏರಿಸಿಕೊಂಡು ನಮ್ಮೆಲ್ಲರಿಗೆ ದರ್ಶನವನ್ನು ನೀಡ್ತಾ ಇರುವಂತಹದ್ದು. ಒಂದು ಕಡೆ ವಿಶಿಷ್ಟವಾದ ರೀತಿಯಲ್ಲಿ ಕಮಲವನ್ನು ಹಿಡಿದಿರ್ತಕ್ಕಂತಹದ್ದನ್ನು ನಾವು ನೋಡ್ತಾ ಇದ್ದೇವೆ, ಮತ್ತೊಂದು ಕಡೆ ದಂಡವನ್ನು ಹಿಡಿದಿರ್ತಕ್ಕಂತಹದ್ದು, ಮಧ್ಯದಲ್ಲಿ ಆ ಕೀಯ ಬಂಚನ್ನು ಕೂಡ ಹಿಡಿದುಕೊಂಡಿರ್ತಕ್ಕಂತಹದ್ದು. ಈ ರೀತಿಯಾಗಿ ನಮ್ಮೆಲ್ಲರಿಗೂ ಕೂಡ ದಿವ್ಯವಾದಂತಹ ದರ್ಶನ ಭಾಗ್ಯವನ್ನು ನೀಡುತ್ತಾ ಇದು ಛತ್ರ ಚಾಮರಾದಿಗಳನ್ನು ಹಿಡಿದುಕೊಂಡು ಅರ್ಚಕ ವರೇಣ್ಯರು ಅವರ ಪರಿವಾರದ ಜನರು ಅದನ್ನು ಸೇವೆಯ ರೂಪದಲ್ಲಿ ಮಾಡ್ತಾ ಇದ್ದರೆ ಇದು ಸುಂದರವಾದ ಅಲಂಕಾರವನ್ನು ನಾವು ವೀಕ್ಷಿಸ್ತಾ ಇದ್ದೇವೆ. ಮುತ್ತು ನಂತರ ವಿಶಿಷ್ಟವಾದ ರೀತಿಯಲ್ಲಿ ವಜ್ರ ವೈಢೂರ್ಯಾದಿಗಳನ್ನು ಕೂಡ ಆ ಕಿರೀಟಗಳಲ್ಲಿ ಪೋಣಿಸಿರ್ತಕ್ಕಂಥದ್ದು, ಸಂಧಿಸಿರ್ತಕ್ಕಂಥದ್ದು. ಅಂತಹ ಆ ದಿವ್ಯವಾದಂತಹ ಅಲಂಕಾರವನ್ನು ನಾವು ಸ್ವಾಮಿ ಶ್ರೀ ಮಹಾವಿಷ್ಣುವಿನ ಅವತಾರ ಶ್ರೀನಿವಾಸ ದೇವರು ಕಲಿಯುಗದಲ್ಲಿ ಸಾಕ್ಷಾತ್ತು ವೈಕುಂಠವನ್ನು ತ್ಯಜಿಸಿ ಸ್ವಾಮಿ ಪುಷ್ಕರಣಿ ತೀರಕ್ಕೆ ಬಂದು ನೆಲೆಸಿರ್ತಕ್ಕಂತಹ ಆ ಸ್ವಾಮಿ, ಅಂತಹ ಆ ಸ್ವಾಮಿಯ ದಿವ್ಯವಾದ ಬ್ರಹ್ಮೋತ್ಸವ ಸಂದರ್ಭದಲ್ಲಿ
ಶಿರಸ್ಸಿನಲ್ಲಿ ಇರಿಸಿರ್ತಕ್ಕಂತಹ ಕಿರೀಟದಲ್ಲಿ ನಾವು ಪೋಣಿಸಿರ್ತಕ್ಕಂತಹ ಅನೇಕ ಮುತ್ತುಗಳನ್ನು ನೋಡ್ತಾ ಇದ್ದೇವೆ. ಹರೇ ಶ್ರೀನಿವಾಸ. ಶ್ರೀಹರಿ ನಿತ್ಯ ಶೇಷಗಿರೀಶ ಮೋಹನಾಕಾರ ಮುಕುಂದ ನಮೋ ಶ್ರೀಹರಿ. ಶ್ರೀಹರಿ ನಿತ್ಯ ಶೇಷಗಿರೀಶ ಮೋಹನಾಕಾರ ಮುಕುಂದ ನಮೋ ಶ್ರೀಹರಿ. ಶ್ರೀಹರಿ ಶ್ರೀಹರಿ. ದೇವಕೀ ಸುತ ದೇವ ವಾಮನ ಗೋವಿಂದ ಗೋಪ ಗೋಪೀನಾಥ ಶ್ರೀಹರಿ. ದೇವಕೀ ಸುತ ದೇವ ವಾಮನ ಗೋವಿಂದ ಗೋಪ ಗೋಪೀನಾಥ ಶ್ರೀಹರಿ. ಗೋವರ್ಧನಧರ ಗೋಕುಲ ಪಾಲಕ ಗೋವರ್ಧನಧರ ಗೋಕುಲ ಪಾಲಕ ದೇವೇಶಾಧಿಕತೆ ನಮೋ ನಮೋ ನಮೋ. ಶ್ರೀಹರಿ ನಿತ್ಯ ಶೇಷಗಿರೀಶ ಮೋಹನಾಕಾರ ಮುಕುಂದ ನಮೋ ಶ್ರೀಹರಿ. ಸಾಮಜಾವನ ಸಾರಂಗಪಾಣಿ ವಾಮನ ಕೃಷ್ಣ ವಾಸುದೇವ ಶ್ರೀಹರಿ. ಸಾಮಜಾವನ ಸಾರಂಗಪಾಣಿ ವಾಮನ ಕೃಷ್ಣ ವಾಸುದೇವ ಶ್ರೀಹರಿ. ರಾಮನಾಮ ನಾರಾಯಣ ವಿಷ್ಣು ನಾರಾಯಣ ವಿಷ್ಣು ದಾಮೋದರ ಶ್ರೀಧರ ನಮೋ ನಮೋ ನಮೋ. ಶ್ರೀಹರಿ ನಿತ್ಯ ಶೇಷಗಿರೀಶ ಮೋಹನಾಕಾರ ಮುಕುಂದ ನಮೋ ಶ್ರೀಹರಿ. पुरुषोत्तम पुंडरीकाक्ष गरुडध्वज करुणानिधि श्रीहरि. पुरुषोत्तम पुंडरीकाक्ष गरुडध्वज करुणानिधि श्रीहरि. चिरंतनाच्युत श्री वेंकटेश ಚಿರಂತನಾಚ್ಯುತ ಶ್ರೀ ವೆಂಕಟೇಶ ನರಮೃಗತೆ ನಮೋ ನಮೋ ನಮೋ. ಶ್ರೀಹರಿ ನಿತ್ಯ ಶೇಷಗಿರೀಶ ಮೋಹನಾಕಾರ ಮುಕುಂದ ನಮೋ ಶ್ರೀಹರಿ. ಶ್ರೀಹರಿ ನಿತ್ಯ ಶೇಷಗಿರೀಶ ಮೋಹನಾಕಾರ ಮುಕುಂದ ನಮೋ ಶ್ರೀಹರಿ. ಮಧ್ವಮಾನಸ ಪದ್ಮಭಾನುಸಮಂ ಸ್ಮರ ಪ್ರತಿಮಂ ಸ್ಮರ ಸ್ನಿಗ್ಧ ನಿರ್ಮಲ ಶೀತಕಾಂತಿಲಸನ್ಮುಖಂ
ಕರುಣೋನ್ಮುಖಂ ಹೃದಯಕಂಬುಸಮಾನಕಂಧರ ಮಕ್ಷಯಂ ದುರಿತಕ್ಷಯಂ ಸ್ನಿಗ್ಧ ಸಂಸ್ತುತರೂಪ್ಯಪೀಠಕೃತಾಲಯಂ ಹರಿಮಾಲಯಂ ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ ಲೀಲಯಾಧೃತ ಬೂಧರಾಂಬುರುಹೋದರ ಸ್ವಜನೋದರ. ಹರೇ ಶ್ರೀನಿವಾಸ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಬ್ರಹ್ಮೋತ್ಸವ ಕಾರ್ಯಕ್ರಮ, ಸಾಲಕಟ್ಲ ಬ್ರಹ್ಮೋತ್ಸವ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಇಂದು ಎರಡನೆಯ ದಿನ, ಎರಡನೆಯ ವಾಹನವಾಗಿ ಸಣ್ಣ ಶೇಷವಾಹನವನ್ನು, ಚಿಕ್ಕ ಶೇಷವಾಹನವನ್ನು ಸ್ವಾಮಿ ಅಧಿರೋಹಿಸಿ ಶ್ರೀಕೃಷ್ಣನ ರೂಪದಲ್ಲಿ ನಮ್ಮೆಲ್ಲರಿಗೆ ದರ್ಶನವನ್ನು ನೀಡ್ತಾ ಇದ್ದರೆ, ಅಂತಹ ಆ ಕೃಷ್ಣನನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಪಾಲಯ ಅಚ್ಯುತ, ಹೇ ನಾಶರಹಿತನಾಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ, ಹೇ ಜಗದೊಡೆಯ ಶ್ರೀ ಶ್ರೀನಿವಾಸ, ಪಾಲಯ ನಮ್ಮೆಲ್ಲರನ್ನ ರಕ್ಷಿಸು. ಅಜಿತ ನಾಮಕ ಭಗವಂತನೇ ಪಾಲಯ. ಪಾಲಯ ಕಮಲಾಲಯ, ಕಮಲ ಅಂದರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಗೆ ಆಲಯ ಅಂದರೆ ನಿವಾಸ, ಶ್ರೀನಿವಾಸ ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಹೇಗೆಂದರೆ ನೀನು ಲೀಲಯಾಧೃತ ಬೂಧರಾಂಬುರುಹೋದರ ಸ್ವಜನೋದರ, ನೀನು ಬಹಳ ಅನಾಯಾಸವಾಗಿ, ಬಹಳ ಸುಲಭವಾಗಿ ಲೀಲೆಯಿಂದಲೇ ಸಮಸ್ತ ಪ್ರಪಂಚವನ್ನೇ ಎತ್ತಿರತಕ್ಕಂಥವನಾಗಿದ್ದೀಯ. ನಮ್ಮೆಲ್ಲರಿಗೆ ಕಾಣುವಂತೆ ನೀ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಿದ್ದೀಯ. ನಿನ್ನ ಉದರದಲ್ಲಿಯೇ ವಿಶಿಷ್ಟವಾಗಿರ್ತಕ್ಕಂತಹ ಬ್ರಹ್ಮಾಂಡದ ಮೂಲವಾದಂತಹ ಆ ಕಮಲ ವಿಕಸಿರುವಂತಹದ್ದಾಗಿದೆ. ಅಂತಹ ಆ ಕಮಲವನ್ನು ಉದರದಲ್ಲಿ ನಾಭಿಯಲ್ಲಿ ಇರಿಸಿಕೊಂಡಿರ್ತಕ್ಕಂತಹ ಮಹಾನುಭಾವ, ಆ ಕಮಲದಲ್ಲಿ ಜನಿಸಿರ್ತಕ್ಕಂಥವನು ಕಮಲೋದ್ಭವ, ಚತುರ್ಮುಖ ಬ್ರಹ್ಮ. ಆ ಬ್ರಹ್ಮನಿಂದಲೇ ಸಮಸ್ತ ಸೃಷ್ಟಿ. ಹೀಗೆ ಸರ್ವಕ್ಕೂ ಕೂಡ ಮೂಲ ಕಾರಣಭೂತನಾಗಿ, ಆಧಾರಭೂತನಾಗಿ ಇರತಕ್ಕಂಥವನು ಹೇ ಸ್ವಾಮಿ ನೀನೇ. ಆದ್ದರಿಂದ ನಿನ್ನ ಪಾದ ಪದ್ಮಗಳನ್ನು ನಾವೆಲ್ಲರೂ ಕೂಡ ಆಶ್ರಯಿಸ್ತಾ ಇದ್ದೇವೆ. ಪಾಲಯ ಪಾಲಯ ಎಂಬುದಾಗಿ ಆ ಸ್ವಾಮಿಯನ್ನು ಪ್ರಾರ್ಥಿಸುವಂತಹದ್ದು. ಮಧ್ವಮಾನಸ ಪದ್ಮ ಭಾನು ಸಮಂ ಸ್ಮರ ಪ್ರತಿಮಂ ಸ್ಮರ. ಮಧ್ವಾಚಾರ್ಯರ ಮನಸ್ಸು ಅನ್ನತಕ್ಕಂತಹ ಪದ್ಮ, ಆ ಪದ್ಮ ಅರಳಬೇಕು ಅಂತಾದರೆ ನೀನು ಸೂರ್ಯನಂತೆ ಇರತಕ್ಕಂಥವನು. ನಿನ್ನ ಪಾದ ಪದ್ಮಗಳನ್ನು ಆಶ್ರಯಿಸಿ ನಾವೆಲ್ಲರೂ ಕೂಡ ಜೀವನವನ್ನು ನಡೆಸ್ತಾ ಇದ್ದೇವೆ. ಹೇ ಸ್ವಾಮಿ, ನಿನ್ನ ಅನುಗ್ರಹ ರೂಪವಾಗಿರ್ತಕ್ಕಂತಹ ನಮ್ಮೆಲ್ಲರ ಮೇಲೆ ನಿನ್ನ ಪ್ರಸಾದ ಅನ್ನತಕ್ಕಂತಹದ್ದು, ಭಗವಂತನ ತೃಪ್ತಿ, ಭಗವಂತನ ಪ್ರೀತಿ ಅನ್ನುವಂತಹದ್ದೇ ಬಹಳ ಮುಖ್ಯವಾದಂತಹದ್ದು. ಅಂತಹದ್ದನ್ನು ದಯಪಾಲಿಸಿ ನಮ್ಮ ಒಮ್ಮೆ ಮಾಡಿರ್ತಕ್ಕಂತಹ ಸೇವೆ ಏನಿದೆ ಅದನ್ನೇ ನಿತ್ಯ ಸೇವೆ ಎಂಬುದಾಗಿ ಪಡೆದು ನಮ್ಮನ್ನು ಉದ್ಧರಿಸು ಹೇ ಸ್ವಾಮಿ. ಸಕೃತ್ ಸೇವೆಯ ನಿತ್ಯ ಸೇವಾ ಫಲಂ ತ್ವಂ ಪ್ರಯಚ್ಛ ಪ್ರಯಚ್ಛ ಪ್ರಭೋ ವೆಂಕಟೇಶ ಎಂಬುದಾಗಿ ಆ ಸ್ವಾಮಿಯನ್ನು ಪ್ರಾರ್ಥಿಸುವಂತಹದ್ದು. ಇದು ನಾಗದೇವರನ್ನು, ಶೇಷದೇವರನ್ನು ವೀಕ್ಷಿಸ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಸಹಸ್ರ ಶೀರ್ಷಃ ಸರ್ವಾತ್ಮ ಸರ್ವಾಧಾರ ಪರಶಿವ ಮಹಾವಿಶಾಸ್ಯ ಜನಕಃ ಸಮೇ ನಾಗಃ ಪ್ರಸೀದತು ಎಂಬುದಾಗಿ ಆ ನಾಗದೇವತೆಯನ್ನು, ಜಗದೊಡೆಯನ ವಿಶಿಷ್ಟವಾಗಿರ್ತಕ್ಕಂತಹ ಸೇವೆಯನ್ನು ಮಾಡುತ್ತಾ ಸರ್ವದಾ ಆ ಸ್ವಾಮಿಯ ಸೇವೆಗೆಂದೇ ನಿರತರಾಗಿರತಕ್ಕಂತಹ ಆದಿಶೇಷನನ್ನು ನಾವು ವೀಕ್ಷಿಸ್ತಾ ಇದ್ದೇವೆ. ಯಾಕೆಂದರೆ ರಾಮಾವತಾರ ಯಾವಾಗಾಯಿತೋ ಆಗ ರಾಮನ ಸೇವೆಯನ್ನು ಮಾಡಲಿಕ್ಕಾಗಿ ಅನುಜನಾಗಿ ಲಕ್ಷ್ಮಣನಾಗಿ ಅವತಾರವನ್ನು ಮಾಡಿರ್ತಕ್ಕಂಥವರು ಶೇಷದೇವರು. ಅದೇ ಸ್ವಾಮಿ ಶ್ರೀ ಮಹಾವಿಷ್ಣು ಯಾವಾಗ ಕೃಷ್ಣನಾಗಿ ಅವತಾರವನ್ನು ಮಾಡಿದನು ಆಗ ಕೃಷ್ಣನಿಗೆ ಹಾಸಿಗೆಯಲ್ಲವೇ ಈ ಶೇಷದೇವರು. ಹಾಗಾಗಿ ಕೃಷ್ಣಾವತಾರ ಆಗುವುದಕ್ಕಿಂತ ಪೂರ್ವದಲ್ಲಿಯೇ ಅಣ್ಣನಾಗಿ ಮೊಟ್ಟ ಮೊದಲಿಗೆ ಬಂದು ಆ ಸ್ವಾಮಿಯನ್ನು ಸೇವಿಸಿರತಕ್ಕಂಥವರು ಶೇಷದೇವರು. ಅದೇ ಯಾವಾಗ ಆ ಭಗವಂತ ವೇದವ್ಯಾಸರಾಗಿ ಲೋಕದಲ್ಲಿ ಅವತಾರವನ್ನು ಮಾಡಿದರು, ವೇದಗಳ ವಿಭಾಗವನ್ನು ಮಾಡಿದರು, ಬ್ರಹ್ಮಸೂತ್ರಾದಿಗಳನ್ನು ರಚಿಸಿದರು, ಆಗ ಲೋಕ ಕಲ್ಯಾಣಾರ್ಥವಾಗಿ ಆ ಶೇಷದೇವರೇ ರಾಮಾನುಜರಾಗಿ ಅವತರಿಸಿ
ವಿಶಿಷ್ಟವಾದಂತಹ ವಿಶಿಷ್ಟಾದ್ವೈತ ಅನ್ನತಕ್ಕಂತಹ ಸಿದ್ಧಾಂತವನ್ನು ಲೋಕಕ್ಕೆ ನೀಡಿ ಲೋಕವನ್ನು ಸಂರಕ್ಷಿಸಿರ್ತಕ್ಕಂಥವರು. ಹೀಗೆ ಸರ್ವದಾ ಆ ಭಗವಂತನ ಅವತಾರ ಆದಾಗೆಲ್ಲ ಆ ಭಗವಂತನ ಸೇವೆಗಾಗಿ ತಾವೂ ಕೂಡ ಅವತಾರವನ್ನು ಪಡೆದಂಥವರಾಗಿ ಲೋಕ ಕಲ್ಯಾಣ ಕಾರ್ಯದಲ್ಲಿ ನಿರತರಾಗಿ ನಮ್ಮೆಲ್ಲರನ್ನು ಉದ್ಧರಿಸ್ತಕ್ಕಂತಹ ಗುರುಸ್ಥಾನವನ್ನು ಗುರುನಾಗರಾಜ ಎಂಬುದಾಗಿಯೇ ಕರೆಯುತ್ತಾರೆ. ಅಂತಹವರ ಪದಕ್ಕೆ ನಮಿಸೋಣ, ನಮಿಸಿ ಕೃತಕೃತ್ಯರಾಗೋಣ. ಅಂತಹ ಅದ್ಭುತವಾದಂತಹ ಅವಕಾಶ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿಯೇ ಕುಳಿತೇ ನಾವು ನಡೀತಾ ಇರತಕ್ಕಂತಹ ಈ ದಿವ್ಯವಾಗಿರ್ತಕ್ಕಂತಹ ಉತ್ಸವವನ್ನು ನೋಡುವ ಭಾಗ್ಯ ಪಡೆದುಕೊಂಡಿದ್ದೇವೆ. ಇದು ಶೇಷದೇವರನ್ನು ಹಿಂಭಾಗದಲ್ಲಿ ಇರಿಸಿಕೊಂಡು ಶ್ರೀಕೃಷ್ಣನ ರೂಪದಲ್ಲಿ ದರ್ಶನವನ್ನು ನೀಡ್ತಾ ಇರತಕ್ಕಂತಹ ಸ್ವಾಮಿಯನ್ನು ಸೇವಿಸಲಿಕ್ಕಾಗಿ ಭಕ್ತನೊಬ್ಬರು ಕೂಡ ಅದೇ ರೀತಿಯಾಗಿರ್ತಕ್ಕಂತಹ ಆ ವೇಷವನ್ನು ಧರಿಸಿ ವೇಷಧರಣ ಅನ್ನುವಂತಹ ರೀತಿಯಲ್ಲಿ ತಮ್ಮ ಸೇವೆಯನ್ನು ಆ ಭಗವಂತನಿಗೆ ಅರ್ಪಿಸುವಂತಹದ್ದು. ಇಂತಹ ಸಂದರ್ಭದಲ್ಲಿ ಕೃಷ್ಣ ನಾಮಸ್ಮರಣೆಯನ್ನು ಮಾಡ್ತಾ ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ, ಸಂತುಷ್ಟನಾಗಿ ಮುಕುತಿಯ ಕೊಟ್ಟು ಮಿಕ್ಕ ಭಾರ ಹೊರುವನೋ, ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. 3 ಬಾರಿ ಕೃಷ್ಣ 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 ಎಂದರೆ ಸಾಕಂತೆ 3 ವಿಧವಾದಂತಹ ತಾಪಗಳೇನಿದ್ದಾವೆ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಆ ಎಲ್ಲ ತಾಪಗಳು ಕೂಡ ದೂರವಾಗಿ ಆ ಭಗವಂತ ತನ್ನ ವಿಶಿಷ್ಟವಾದಂತಹ ಕರುಣಾಪೂರ್ಣವಾದಂತಹ ದೃಷ್ಟಿಗೆ ನಾವೆಲ್ಲರೂ ಕೂಡ ವಿಷಯವಾಗುವಂಥವರಾಗ್ತೇವೆ. ಆಗ ಆಗುವ ಸಂದರ್ಭದಲ್ಲಿ ನಮ್ಮೆಲ್ಲ ಕಷ್ಟಗಳು ಕೂಡ ದೂರವಾಗುತ್ತದೆ. ಇದು ವಿಶಿಷ್ಟವಾದಂತಹ ವಾಹನ, ಶೇಷವಾಹನ. ಅದರಲ್ಲಿಯೂ ಕೂಡ ಸಣ್ಣ ಶೇಷವಾಹನ, ದೊಡ್ಡ ಶೇಷವಾಹನದಲ್ಲಿ ತನ್ನ ಪತ್ನಿಯರಿಂದ ಕೂಡಿಕೊಂಡು ಆ ಸ್ವಾಮಿ ಶ್ರೀ ಶ್ರೀನಿವಾಸ ದೇವರು ತಮ್ಮ ದರ್ಶನ ಭಾಗ್ಯವನ್ನು ಲೋಕಕ್ಕೆ ನೀಡಿದರೆ, ಸಣ್ಣ ಶೇಷವಾಹನ, ಚಿಕ್ಕ ಶೇಷವಾಹನದಲ್ಲಿ ಸ್ವಾಮಿ ತಾವು ಒಬ್ಬರೇ ಇದು ಶ್ರೀಕೃಷ್ಣನ ರೂಪದಲ್ಲಿ ನಮ್ಮೆಲ್ಲರಿಗೆ ದರ್ಶನವನ್ನು ನೀಡ್ತಾ ಇರುವಂತಹದ್ದು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಎಂಬುದಾಗಿ ದಾಸರು ತಿಳಿಸಿದ ಹಾಗೆ ನಾವೆಲ್ಲರೂ ಕೂಡ ಭಾಗ್ಯಶಾಲಿಗಳು. ಯಾಕಂದರೆ ಆ ಸ್ವಾಮಿಯ ದಿವ್ಯವಾದಂತಹ ಬ್ರಹ್ಮೋತ್ಸವದಲ್ಲಿ ನಡೀತಾ ಇರತಕ್ಕಂತಹ ವಾಹನ ಸೇವೆಯನ್ನು ನೋಡುವ ಭಾಗ್ಯ ನಮ್ಮದಾಗಿಸಿಕೊಂಡಿದ್ದೇವೆ. ಆದ್ದರಿಂದ ನಾರದ ಪ್ರಿಯ ಮಾವಿಷಾಂಬುರು ಹೇ ಕ್ಷಣಂ ನಿಜ ರಕ್ಷಣಂ ತಾರಕೋಪಮಚಾರುದೀಪ ಚಯಾಂತರೇ ಗತಚಿಂತರೇ ಧೀರಮಾನಸ ಪೂರ್ಣಚಂದ್ರ ಸಮಾನಮಚ್ಯುತ ಮಾನಮ ದ್ವಾರಕೋಪಮರೂಪ್ಯ ಪೀಠಕೃತಾಲಯಂ ಹರಿಮಾಲಯಂ ಪಾಲಯಾಚ್ಯುತ ಪಾಲಯಾಜಿತ ಪಾಲಯಾ ಕಮಲಾಲಯ ಲೀಲಯಾಧೃತ ಬೂಧರಾಂಬುರುಹೋದರ ಸ್ವಜನೋದರ. ಸಜ್ಜನರನ್ನೆಲ್ಲರನ್ನು ಕೂಡ ತನ್ನ ಉದರದಲ್ಲಿ ಇರಿಸಿಕೊಂಡಿರ್ತಕ್ಕಂಥವನು, ಸ್ವಜನರನ್ನು ಉದರದಲ್ಲಿ ಉಳ್ಳಂಥವನು ಸ್ವಾಮಿ. ಹಾಗಾಗಿ ಎಲ್ಲರ ಸಂರಕ್ಷಣೆಯ ಭಾರ ಆ ಸ್ವಾಮಿಯೇ ಹೊತ್ತುಕೊಂಡಿದ್ದಾನೆ. ಗೀತೆಯಲ್ಲಿಯೂ ಕೂಡ ಆ ವಿಷಯವನ್ನು ಸಾಕ್ಷಾತ್ ಆ ಸ್ವಾಮಿಯೇ ನಮಗೆ ತಿಳಿಸ್ತಕ್ಕಂಥದ್ದು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಆಗ ನಾನು ಅವತಾರವನ್ನು ಮಾಡ್ತೇನೆ. ಯಾವಾಗ ಧರ್ಮ ಅಂತಕ್ಕಂಥದ್ದು ನಶಿಸ್ತದೋ ಅದೇ ಶ್ರೀನಿವಾಸ. ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ ಮುನಿಜನ ಪ್ರಿಯ ಮುದ್ದು ಉಡುಪಿನ ರಂಗನಾದಯ ಪಾಂಗನ. ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ. ದೇವಕೀ ಜಠರೋದಯ ಬುಧಿ ಚಂದ್ರನ ಗುಣ ಸಾಂದ್ರನ. ಗೋವ್ರಜಕ್ಕೆ ಘನ ಯಮುನೆಯ ದಾಟಿ ಬಂದನ ಅಲ್ಲಿ ನಿಂದನ. ಮಾವ ಕಳುಹಿದ ಮಾಯಾ ಶಟವಿಯ ಕೊಂದನಾಚಿದಾನಂದನ. ದೇವರಿಪು ದೈತ್ಯೇಂದ್ರ ಶಕಟನ ಒದ್ದನ
ಶ್ರುತಿ ಸಿದ್ಧನ ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ. ಗೋಕುಲದ ಗೋಪಿಯರ ವಂಚಕ ಚೋರನ ಬಹುಧೀರನ ಅನೇಕ ನಾರಿಯರ್ ವಸನವನು ಕದ್ದೊಯ್ದನ ತುರುಗಾಯ್ದನ. ನಾಕಿಯರಿಗರಿಧೇನು ವತ್ಸ ವಿಘಾತನ ವಿಖ್ಯಾತನ ಕಾಕುಮತಿ ಕಾಳಿಂಗನ ಫಣ ತುಳಿದನ ಅವಗೊಲಿದನ. ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ. ಶೈಲವನು ಅಹಿಶಯನ ಬೆರಳಲಿಯಾಂತನ ಬಲವಂತನ. ಸೋಳ ಸಾಸಿರ ಬಾಲೆಯರ ಕರ ಪಿಡಿದನ ಸುಧೆಗುಡಿದನ. ಬಾಲೆ ಭಾಮೆಯರೊಡನೆ ಜಲ ಕ್ರೀಡೆಗಿಳಿದನ ಅಲ್ಲಿ ನಲಿದನ. ಲೀಲೆಯಲಿ ಲಲನೆಯರಿಗಿಷ್ಟವ ಕೊಟ್ಟನ ಸಂತುಷ್ಟನ. ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ. ಕ್ರೂರ ಬಕಕೇಶಿಗಳನ್ನೆಲ್ಲರ ಸೀಳ್ದನ ಸುರರಾಳ್ದನ. ಅಕ್ರೂರ ಕರೆಯಲು ಹರುಷದಿಂದಲಿ ಬಂದನ ಸುರವಂದ್ಯನ. ನಾರಿ ಕುಬುಜೆಗೆ ಭೂರಿ ಸಂತಸ ಇತ್ತನಾತಿ ಶಕ್ತನ. ವಾರಣವನು ಕೆಡಗಿದ ಪ್ರತಿಮಲ್ಲನ ಅತಿ ಚೆಲ್ವನ. ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ. ಸುಲಭದಿಂದಲಿ ಶಿವನ ಧನುವನು ಮುರಿದನ ನೆರೆ ಮರೆದನ. ಮಲೆತ ಮಲ್ಲರ ಕೆಡಹಿರಂಗದಿ ನಿಂತನ ಜಯವಂತನ. ಖಳಕುಲಾಗ್ರಣಿ ಕಂಸನೆಂಬನ ಹೊಡೆದನ ಹುಡಿಗೆಡೆದನ. ಬಲದಿ ತಾಯಿ ತಂದೆ ಬಂಧನ ಕಡಿದನ ಯಶ ಪಡೆದನ. ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ. ಭುವನ ಪಟ್ಟವನುಗ್ರಸೇನಗೆ ಕೊಟ್ಟನ ಅತಿ ಶ್ರೇಷ್ಠನ. ಯುವತಿಯರಿಗುದ್ಧವನ ಕಳುಹಿದ ಜಾಣನ ಸುಪ್ರವೀಣನ. ವಿವಿಧ ವಿದ್ಯಾ ಕಲೆಗಳೆಲ್ಲವನರಿತನ ಶುಭಚರಿತನ. ಜವನ ಶಿಕ್ಷಿಸಿ ದ್ವಿಜನ ಕಂದನ ತಂದನ ಆನಂದನ. ನೆನೆವೆ
மக்கள் சேரும் ತಿರುಮಲ ಕ್ಷೇತ್ರದ ಶ್ರೀ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ನಡೆಯುತ್ತಿರುವ ಬ್ರಹ್ಮೋತ್ಸವದ 2ನೆಯ ವಾಹನ ಸೇವೆಯನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಶ್ರೀ ಶ್ರೀನಿವಾಸನು ಕೃಷ್ಣ ವೇಷಧಾರಿಯಾಗಿ ಕೃಷ್ಣನ ವಿಶಿಷ್ಟವಾದಂತಹ ಅಲಂಕಾರದಲ್ಲಿ ಶೋಭಾಯಮಾನನಾಗಿದ್ದಾನೆ. ಕೊಳಲನ್ನು ಕೈಯಲ್ಲಿ ಹಿಡಿದು ತಲೆಯಲ್ಲಿ ನವಿಲಿನ ಗರಿಯನ್ನು ಇಟ್ಟು ಸುಶೋಭಿತನಾಗಿರುವಂತಹ ಆ ಶ್ರೀಕೃಷ್ಣನ ರಮಣೀಯವಾದಂತಹ ವೈಭವವನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಪರಮಾತ್ಮನು ಅತ್ಯಂತ ರಮಣೀಯವಾದಂತಹ ವೇಷಭೂಷಗಳಿಂದ ವಿರಾಜಮಾನನಾಗಿದ್ದಾನೆ. ಪೌಗಂಡ ವಯಸ್ಸಿನ ಈ ಶ್ರೀಕೃಷ್ಣನ ರಮಣೀಯವಾದಂತಹ ಮೂರ್ತಿಯನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಬಾಲ್ಯವನ್ನು ಕಳೆದು ಯೌವನವನ್ನು ಸೇರುವಂತಹ ಆ ಮಧ್ಯಕಾಲವನ್ನು ಪೌಗಂಡ ಕಾಲ ಎಂದು ಶಾಸ್ತ್ರಜ್ಞರು ತಿಳಿಸಿದ್ದಾರೆ. ಆದ್ದರಿಂದ ಅಂತಹ ಒಂದು ಪೌಗಂಡಾವಸ್ಥೆಯಲ್ಲಿ ಶೋಭಿಸುತ್ತಿರುವಂತಹ ಶ್ರೀಕೃಷ್ಣನ ಮನೋಜ್ಞವಾದಂತಹ ಒಂದು ವೈಭವವನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಕೃಷ್ಣನ ಬಾಲ್ಯಲೀಲೆಗಳು ಅತ್ಯಂತ ಲೋಕಪ್ರಸಿದ್ಧವಾದವುಗಳು. ಶ್ರೀಕೃಷ್ಣನು ಒಂದೆಡೆ ದುಷ್ಟರ ಸಂಹಾರವನ್ನು, ದುಷ್ಟರ ಶಿಕ್ಷಣವನ್ನು ಮಾಡುತ್ತಲೇ ಇನ್ನೊಂದೆಡೆ ಭಕ್ತರ ಉದ್ಧಾರವನ್ನು ಕೂಡ ಮಾಡುತ್ತಾ ಬಂದಿದ್ದಾನೆ. ಭಕ್ತರನ್ನು ಉದ್ಧರಿಸುವುದಕ್ಕಾಗಿ ದುಷ್ಟರನ್ನು ಶಿಕ್ಷಿಸುವುದು ಒಂದು ಬಗೆಯ ವಿಶೇಷವಾದಂತಹ ಒಂದು ಪ್ರಯತ್ನವಾಗಿದ್ದರೆ, ಅದೇ ರೀತಿಯಲ್ಲಿ ದುಷ್ಟರನ್ನು ಶಿಕ್ಷಿಸುವುದು, ಶಿಷ್ಟರನ್ನು ರಕ್ಷಿಸುವುದು ಇವೆರಡನ್ನೂ ಕೂಡ ಪರಮಾತ್ಮ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾನೆ. ಅಷ್ಟಲ್ಲದೆ ದುಷ್ಟರ ನಿಗ್ರಹವೆನ್ನುವುದು ಅತ್ಯಂತ ಮುಖ್ಯವಾದದ್ದು ಧರ್ಮ ಸಂರಕ್ಷಣೆಗೆ. ದುಷ್ಟರಾಗಿರುವಂತಹ ರಾಕ್ಷಸ ಪ್ರವೃತ್ತಿಯನ್ನು ಹೊಂದಿರುವವರು ಧರ್ಮವನ್ನು ನಾಶಗೊಳಿಸಲು ಅವರು ಪ್ರಯತ್ನಿಸುತ್ತಿರುತ್ತಾರೆ. ಧರ್ಮಕ್ಕೆ ಮೂಲವಾಗಿರುವಂತಹ ಆಚಾರವನ್ನು ಕೆಡಿಸುವುದಕ್ಕಾಗಿಯೇ ಅವರ ನಿರಂತರವಾದಂತಹ ಪ್ರಯತ್ನವಿರುತ್ತದೆ. ಆದ್ದರಿಂದ ಆಚಾರ ಪ್ರಭವೋ ಧರ್ಮ ಧರ್ಮಸ್ಯ ಪ್ರಭುರಚ್ಯುತಃ ಎಂದು ಹೇಳಿದಂತಹ ರೀತಿಯಲ್ಲಿ ಆಚಾರದಿಂದಲೇ ಧರ್ಮ ಎನ್ನುವುದು ನಿಲ್ಲುತ್ತದೆ. ಆ ಧರ್ಮಕ್ಕೆ ಪ್ರಭುವಾಗಿರುವವನು, ಆ ಧರ್ಮದ ಸಂರಕ್ಷಕನಾಗಿರುವವನು ಪರಮಾತ್ಮ. ಆದ್ದರಿಂದಾಗಿ ನಮ್ಮ ಸನ್ನಡತೆ, ಧಾರ್ಮಿಕವಾದಂತಹ ನಡತೆ ಧರ್ಮದ ವಿಷಯದಲ್ಲಿ ಅತ್ಯಂತ ಮುಖ್ಯವಾದದ್ದು. ಆದ್ದರಿಂದ ಅಂತಹ ಸದ್ಗುಣಗಳನ್ನು ಅಳವಡಿಸಿಕೊಳ್ಳುವುದು ಅತ್ಯಂತ ಮುಖ್ಯವಾದದ್ದು. ಅಂತಹ
ಉತ್ಕೃಷ್ಟವಾದಂತಹ ಆಚಾರವನ್ನು ವಿಚಾರವನ್ನು ಹೊಂದಿರುವಂತಹ ವ್ಯಕ್ತಿಗಳ ಆಚಾರವನ್ನು ದೂಷಿಸುವುದು, ಅವರು ಅದನ್ನು ಬಿಡುವಂತೆ ಮಾಡುವಂತಹದ್ದೇ ರಾಕ್ಷಸೀಯ ಪ್ರವೃತ್ತಿಯಲ್ಲಿ ಪ್ರಧಾನವಾದಂತಹ ಲಕ್ಷ್ಯವಾಗಿದೆ. ಆದ್ದರಿಂದ ಯಜ್ಞಯಾಗಾದಿಗಳಲ್ಲಿ ತೊಡಗಿದ್ದಂತಹ ಋಷಿಗಳನ್ನು ಅಥವಾ ತಪಸ್ಸಿನಲ್ಲಿ ತೊಡಗಿದ್ದ ಋಷಿಗಳನ್ನು ನಿರಂತರ ಪೀಡಿಸುವಂತಹ ರಾಕ್ಷಸೀಯ ಪ್ರವೃತ್ತಿ ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಅಷ್ಟಲ್ಲದೆ ಅವರ ಆಚಾರ ವಿಚಾರಗಳನ್ನು ಹೀಯಾಳಿಸುವ, ಅವರಲ್ಲಿರುವ ಮನೋಭಾವವನ್ನು ಕುಗ್ಗಿಸುವ, ಅಪಪ್ರಚಾರ ಮಾಡುವಂತಹ ನಿರಂತರ ಪ್ರಯತ್ನವೂ ಕೂಡ ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿರುವುದನ್ನು ನಾವು ನೋಡಬಹುದು. ಅಂದರೆ ಮೌಖಿಕವಾದಂತಹ ದಾಳಿ, ದೈಹಿಕವಾದಂತಹ ದಾಳಿ, ಹೀಗೆ ಅನೇಕ ವಿಧವಾದಂತಹ ರೀತಿಯಲ್ಲಿ ಆ ಪ್ರಯತ್ನವನ್ನು ಮಾಡುವ ವ್ಯಕ್ತಿಗಳ ಮೇಲೆ ಅನೇಕ ವಿಧವಾದಂತಹ ದಾಳಿಗಳನ್ನು ಮಾಡುತ್ತಿರುವುದನ್ನು ಕೂಡ ನಾವು ನೋಡಬಹುದು. ಆ ರೀತಿ ಇರುವಂತಹ ಸಂದರ್ಭದಲ್ಲಿ ಪರಮಾತ್ಮನು ಧರ್ಮ ಸಂರಕ್ಷಣೆಗಾಗಿ ಮೊದಲು ರಾಕ್ಷಸ ನಿರ್ಮೂಲನೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡುತ್ತಾನೆ. ಆ ನಂತರದಲ್ಲಿ ಶಿಷ್ಟರನ್ನು ರಕ್ಷಿಸಿ ಪ್ರೋತ್ಸಾಹಿಸಿ ಅವರನ್ನು ಮುನ್ನಡೆಯುವಂತೆ ಮಾಡುವುದು ಕೂಡ ಆ ಪರಮಾತ್ಮನ ಅವತಾರಗಳಲ್ಲಿರುವಂತಹ ವಿಶೇಷವಾಗಿದೆ. ಕೃಷ್ಣಾವತಾರದಲ್ಲಿ ಬಾಲ್ಯದಲ್ಲಿ ಕಂಸನಿಂದ ಕಳುಹಿಸಲ್ಪಟ್ಟಿರುವ ಅನೇಕ ರಾಕ್ಷಸರನ್ನು ಸಂಹರಿಸಿದ್ದನ್ನು ಕೃಷ್ಣನ ಬಾಲ್ಯಲೀಲೆಯಲ್ಲಿ ನಾವು ಕಾಣಬಹುದು. ಆನಂತರದಲ್ಲಿ ಶಿಷ್ಟರ ಪರಿರಕ್ಷಣೆಗಾಗಿ ಪರಮಾತ್ಮ ಭಗವದ್ಗೀತೆಯಂತಹ ಮಹತ್ತರವಾದಂತಹ ಘಟ್ಟಗಳನ್ನು ಉಪದೇಶಿಸಿದ್ದನ್ನು ಕೂಡ ನಾವು ನೋಡುತ್ತೇವೆ. ಅಂದರೆ ಕೃಷ್ಣಾವತಾರ ಸಮಾಪ್ತಿಯ ನಂತರದಲ್ಲಿಯೂ ಧರ್ಮ ಸಂರಕ್ಷಣೆ ನಿರಂತರವಾಗಿ ನಡೆಯಬೇಕು ಎನ್ನುವಂತಹ ಚಿಂತನೆಯೊಂದಿಗೆ ಪರಮಾತ್ಮ ಅಂತಹ ಭಗವದ್ಗೀತೆಯಂತಹ ಮಹತ್ತರವಾದ ಉಪದೇಶ ರತ್ನವನ್ನು ಭಕ್ತರಿಗೆ ಅನುಗ್ರಹಿಸಿದ್ದಾನೆ. ಆ ರೀತಿಯಾಗಿ ಪರಮಾತ್ಮನು ಅವತಾರದಲ್ಲಿ ಇಲ್ಲದೇ ಇದ್ದಾಗ ಕೂಡ ಆ ಧರ್ಮ ಸಂರಕ್ಷಣೆಯ ಕಾರ್ಯ ನಿರಂತರವಾಗಿ ನಡೆಯುವಂತೆ ಅನೇಕ ವಿಧವಾದಂತಹ ವ್ಯವಸ್ಥೆಗಳನ್ನು ಪರಮಾತ್ಮ ಮಾಡಿದ್ದನ್ನು ನಾವು ನೋಡಬಹುದಾಗಿದೆ. ಶ್ರೀ ಶ್ರೀನಿವಾಸನ ದಿವ್ಯಾಲಂಕಾರದ ಅತ್ಯಂತ ಸನ್ನಿಹಿತವಾದ ದೃಶ್ಯಾವಳಿಗಳನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಆ ಪರಮಾತ್ಮನ ಹೃದಯಾಲಂಕಾರವಾಗಿ ಸುಶೋಭಿಸುತ್ತಿರುವಂತಹ ಈ ವಜ್ರ ಆಭರಣವನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ವಜ್ರ ಕವಚಧಾರಿಯಾಗಿ ಪರಮಾತ್ಮ ವಿರಾಜಮಾನನಾಗಿದ್ದಾನೆ. ಕಸ್ತೂರಿ ತಿಲಕ ವಿಭೂಷಿತನಾಗಿದ್ದಾನೆ. ತಲೆಯ ಮೇಲೆ ಅನೇಕ ರತ್ನಗಳಿಂದ ಮಾಡಲ್ಪಟ್ಟಿರುವ ಅದೇ ರೀತಿಯಲ್ಲಿ ಮುತ್ತು ಹವಳಗಳಿಂದ ಶೋಭಿಸುತ್ತಿರುವಂತಹ ತುರಾಯಿಯನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಹೀಗೆ ಅನೇಕ ವಿಧವಾದಂತಹ ರತ್ನಖಚಿತವಾದ ಆಭರಣಗಳಿಂದ ಶ್ರೀ ಶ್ರೀನಿವಾಸನು ಅಲಂಕೃತನಾಗಿದ್ದಾನೆ. ಅಂತಹ ಮನೋಜ್ಞ ವೈಭವವನ್ನು ಹೊಂದಿರುವಂತಹ ಆ ಪರಮಾತ್ಮನ ದಿವ್ಯವಾದಂತಹ ಸೌಂದರ್ಯವನ್ನು ನಾವು ವೀಕ್ಷಿಸಿ ಕೃತಾರ್ಥರಾಗೋಣ. ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ನಡೆ, ನುಡಿ, ಚಿಂತನೆ ಇವೆಲ್ಲವೂ ಕೂಡ ನಮ್ಮ ಮನಸ್ಸುಗಳನ್ನು ಶುದ್ಧಗೊಳಿಸುತ್ತವೆ. ಆದ್ದರಿಂದ ಆ ಪರಮಾತ್ಮನ ವಾಕ್ಕುಗಳು ಎಲ್ಲ ವಿಧವಾದ ಪಾಪಗಳನ್ನು ಹೋಗಲಾಡಿಸುತ್ತವೆ ಎಂಬುದಾಗಿ ಶ್ರೀಮದ್ ಭಾಗವತದಲ್ಲಿ ಪದೇ ಪದೇ ಹೇಳಲಾಗಿದೆ. ಆದ್ದರಿಂದ ಸಕಲ ಅಮೀವಹಭಿಹಿ ವಾಗ್ಭಿಹಿ ಎನ್ನುವಂತಹ ಮಾತನ್ನು ಹೇಳಿದ್ದಾರೆ. ಅಂದರೆ ಎಲ್ಲ ಪಾಪಗಳನ್ನು ಹೋಗಲಾಡಿಸುವಂತಹದ್ದು ಆ ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ಮಾತುಗಳು. ಆದ್ದರಿಂದ ತಸ್ಯಾಖಿಲಾಮೀವಹಭಿಃ ಸುಮಂಗಲೈಃ ವಾಚೋ ವಿಮಿಶ್ರಾಃ ಗುಣಕರ್ಮ ಜನ್ಮಭಿಃ ಪ್ರಾಣಂತಿ ಶುಂಭಂತಿ ಪುನಂತಿ ವೈ ಜಗತ್ತು ಯಾಸ್ತದ್ವಿರಕ್ತಾಃ ಶವಶೋಭನಾಮತಾಃ ಎಂದು ಭಾಗವತದ ದಶಮಸ್ಕಂಧದಲ್ಲಿ ಪರಮಾತ್ಮನ ನಾಮ ಮಹಿಮೆಯ ವರ್ಣನೆಯನ್ನು ಮಾಡಲಾಗಿದೆ. ಅಂದರೆ ಯಾವ ಮಾತುಗಳಲ್ಲಿ ಪರಮಾತ್ಮನ ಗುಣ, ಕರ್ಮ, ಜನ್ಮ ಈ ಮೂರು ಇರುತ್ತದೆಯೋ, ಅಂದರೆ ಪರಮಾತ್ಮನ ಗುಣಗಳ ವೈಭವದ ಚಿಂತನೆ, ಪರಮಾತ್ಮನ ಅವತಾರಗಳ ಚಿಂತನೆ, ಅದೇ ರೀತಿಯಲ್ಲಿ ಪರಮಾತ್ಮನು ಮಾಡಿದಂತಹ ಅನೇಕ ಅದ್ಭುತಗಳ ಚಿಂತನೆ, ಈ ಮೂರು ಯಾರಲ್ಲಿ ಇರುತ್ತದೆಯೋ, ಯಾವ ವಾಕ್ಕುಗಳಲ್ಲಿ ಇರುತ್ತದೆಯೋ ಆ ವಾಕ್ಕುಗಳು ಈ ಜಗತ್ತಿಗೆ ಪ್ರಾಣಭೂತವಾದವುಗಳು. ಅದಕ್ಕೆ ನಿಜವಾದಂತಹ ಒಂದು ಶಕ್ತಿ ಇದೆ. ಆದ್ದರಿಂದ ಶೋಭಿಸುವಂತೆ ಮಾಡುತ್ತವೆ. ನಮ್ಮ ವಾಕ್ಕುಗಳಿಗೆ ಅಲಂಕಾರಭೂತವಾದವುಗಳು. ಆದ್ದರಿಂದ ಅಂತಹ ಮಾತುಗಳನ್ನು ನಾವು ನಿರಂತರವಾಗಿ ಮಾತನಾಡುವುದು ಅತ್ಯಂತ ಮುಖ್ಯವಾದದ್ದು. ಆದ್ದರಿಂದ ಭಗವತ್ ಸಂಕೀರ್ತನೆ ಲೋಕದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ವಾಕ್ಕಾಗಿ ಉಳಿದಿದೆ. ವೇದಗಳ ವೇದತ್ವ,
ವೇದಗಳಿಗಿರುವಂತಹ ಮಹತ್ವವೇ ಅದಾಗಿದೆ. ಅವು ಪರಮಾತ್ಮನ ದಿವ್ಯ ವೈಭವವನ್ನು ಆವಿಷ್ಕರಿಸುತ್ತವೆ ಎನ್ನುವ ಕಾರಣದಿಂದಾಗಿ ಅವುಗಳಿಗೆ ಶ್ರೇಷ್ಠತೆ ಉಂಟಾಗಿದೆ. ಅವುಗಳು ಶಾಶ್ವತವಾಗಿ ನಿಲ್ಲುತ್ತಿವೆ. ಅಂತಹ ವೇದಗಳು ನಶಿಸುವ ಸಂದರ್ಭಗಳಲ್ಲಿ ಪರಮಾತ್ಮನು ವೇದೋದ್ಧಾರಕನಾಗಿ ನಿಲ್ಲುತ್ತಾನೆ. ಆದ್ದರಿಂದಾಗಿ ಅಂತಹ ವಾಕ್ಕುಗಳನ್ನು ಪರಿಪಾಲಿಸುವ, ಪರಿರಕ್ಷಿಸುವ ವ್ಯಕ್ತಿಗಳನ್ನು ಪರಮಾತ್ಮ ಕಾಪಾಡುತ್ತಾನೆ. ಅವರನ್ನು ನಿರಂತರವಾಗಿ ಪೋಷಿಸುತ್ತಾನೆ, ಬೆಳೆಸುತ್ತಾನೆ. ಅವರಿಗೆ ಇರುವಂತಹ ಆತಂಕಗಳನ್ನು ಹೋಗಲಾಡಿಸುತ್ತಾನೆ. ಅಂತಹ ಪರಮಾತ್ಮನ ದಿವ್ಯವಾದಂತಹ ವೈಭವವನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೇವೆ. ಇಂದು ಚಿಕ್ಕ ಶೇಷ ವಾಹನದಲ್ಲಿ ಪರಮಾತ್ಮ ವಿರಾಜಮಾನನಾಗಿದ್ದಾನೆ. ಶೇಷನೂ ಕೂಡ ವಾಗ್ದೇವತೆಯಾಗಿದ್ದಾನೆ, ವಾಕ್ಕಿಗೆ ಪ್ರತಿರೂಪನಾಗಿದ್ದಾನೆ. ಅಂತಹ ಶೇಷನು ಪತಂಜಲಿಯಾಗಿ ಅವತರಿಸಿ ವ್ಯಾಕರಣಶಾಸ್ತ್ರವನ್ನು ಅನುಗ್ರಹಿಸಿದ್ದಾನೆ, ಯೋಗಶಾಸ್ತ್ರವನ್ನು ನಮಗೆ ಉಪದೇಶಿಸಿದ್ದಾನೆ. ಆದ್ದರಿಂದಾಗಿ ಅಂತಹ ಶೇಷನ ಮೇಲೆ ವೇದ ಸಂರಕ್ಷಕನಾಗಿರುವಂತಹ ಪರಮಾತ್ಮನು ವಿರಾಜಮಾನನಾಗಿರುವುದು ಸಹಜವೇ ಆಗಿದೆ. ಆದ್ದರಿಂದಾಗಿ ವಾಕ್ಸ್ವರೂಪದಲ್ಲಿ ವಿರಾಜಮಾನನಾಗಿರುವಂತಹ ಶೇಷರನ್ನು ನಮಿಸಿ ನಾವು ಅಖಂಡಿತವಾದ ಶುದ್ಧವಾದ ಪರಮಾತ್ಮ ಸಂಬದ್ಧವಾದಂತಹ ವಾಕ್ಕುಗಳನ್ನು ಪಡೆಯೋಣ. ನಮ್ಮ ವಾಗ್ಮನಸ್ಸುಗಳಲ್ಲಿ ಆ ಪರಮಾತ್ಮನ ದಿವ್ಯ ಚರಿತ್ರೆ ಸ್ಥಿರವಾಗಿ ನಿಲ್ಲಲಿ, ಅದು ಕ್ಷಣ ಕ್ಷಣದಲ್ಲಿ ಪ್ರಕಾಶಿತವಾಗುತ್ತಿರಲಿ ಎನ್ನುವ ಪ್ರಾರ್ಥನೆಯನ್ನು ಮಾಡೋಣ. ಈ ಸಂದರ್ಭದಲ್ಲಿ ಅನೇಕ ನಾಟ್ಯ ವಿನ್ಯಾಸಗಳನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಅನೇಕ ಜಾನಪದ ಕಲೆಗಳನ್ನು ಇಲ್ಲಿ ಪ್ರದರ್ಶಿಸಲಾಗುತ್ತಿದೆ. ಈ ಜಾನಪದ ಕಲೆಗಳೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ವೈಭವವನ್ನು ತಿಳಿಯಪಡಿಸುವಂತಹದ್ದೇ ಆಗಿವೆ. ಆದ್ದರಿಂದಾಗಿ ಪರಮಾತ್ಮನ ದಿವ್ಯ ಲೀಲೆಗಳನ್ನು ತಿಳಿಯಪಡಿಸುವಂತಹ ಮಹತ್ವಪೂರ್ಣವಾದಂತಹ ಈ ಒಂದು ವೈಭವವನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಆ ಶ್ರೇಯಃಕಾಂತನ ಮಂಗಳಕರವಾದ ಉತ್ಸವದ ವೈಭವಗಳನ್ನು ತಾವೆಲ್ಲರೂ ಪ್ರತ್ಯಕ್ಷವಾಗಿ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ನ ಮೂಲಕ ವೀಕ್ಷಿಸುತ್ತಿದ್ದೀರಿ. ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ ತಿರುಮಲ ತಿರುಪತಿ ದೇವಸ್ಥಾನದ ಅಧಿಕೃತವಾದಂತಹ ಚಾನಲ್ ಆಗಿದೆ. ಇದರಲ್ಲಿ ತೆಲುಗು, ಕನ್ನಡ, ಹಿಂದಿ, ತಮಿಳು 4 ಭಾಷೆಗಳಲ್ಲಿಯೂ ಕೂಡ ವ್ಯಾಖ್ಯಾನವನ್ನು ಕೇಳುವ, ಪ್ರತ್ಯಕ್ಷ ಪ್ರಸಾರವನ್ನು ನೋಡುವಂತಹ ಅವಕಾಶವನ್ನು ಪಡೆದಿದ್ದೀರಿ. ಇದೀಗ ವೇದಪಾರಾಯಣ ಪ್ರಾರಂಭವಾಗಿದೆ. ಈ ವಾಹನ ಸೇವೆಯಲ್ಲಿ ನಡೆದು ಬರುತ್ತಿರುವಂತಹ ವೇದಪಾರಾಯಣವನ್ನು ಕೇಳಿ ನಾವು ಧನ್ಯರಾಗೋಣ. ರುದ್ರಾಯ ನಮೋ ನಮೋ ರುದ್ರಾಯ ರುದ್ರಾಯ ನಮಃ. ಅಸ್ತ್ವಾಹುತಿಭಾಗಾ ಆಹುತಿಭಾಗಾ ಅಸ್ತ್ವಸ್ತ್ವಾಹುತಿಭಾಗಾಃ. ವೇದಪಾರಾಯಣವನ್ನು ತಾವು ಕೇಳಿದ್ದೀರಿ. ವಾಹನದ ಹಿಂಭಾಗದಲ್ಲಿ ವೇದಪಾರಾಯಣದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ವೇದವೇದ್ಯನಾಗಿರುವಂತಹ ಪರಮಾತ್ಮನಿಗೆ ಕೇಳುವಂತಹ ರೀತಿಯಲ್ಲಿ ಚತುರ್ವೇದ ಪಾರಾಯಣವನ್ನು ನಡೆಸುವಂತಹ ಒಂದು ಸಂಪ್ರದಾಯ ತಿರುಮಲ ಕ್ಷೇತ್ರದಲ್ಲಿದೆ. ಭಕ್ತಿಗೆ ಪ್ರತಿರೂಪವಾಗಿರುವಂತಹ ಆಳ್ವಾರರ ದಿವ್ಯ ಪ್ರಬಂಧಗಳು ಮುಂದೆ ನಡೆಯುತ್ತಿರುವಾಗ ಭಕ್ತಿಗೆ ಒಲಿದು ಮುನ್ನಡೆಯುವಂತಹ ಪರಮಾತ್ಮ ಅವರ ಹಿಂದಿರುತ್ತಾನೆ. ಅವರ ಹಿಂದೆ ಪರಮಾತ್ಮನಿಂದ ಉಪದೇಶಿಸಲ್ಪಟ್ಟಿರುವಂತಹ ವೇದ ಮಾತೆಯ ಸ್ವರೂಪವಾಗಿರುವಂತಹ ವೇದಗಳನ್ನು ಪಠಿಸುತ್ತಾ ವೇದ ಪಂಡಿತರು ನಡೆಯುತ್ತಿರುತ್ತಾರೆ. ಮಧ್ಯದಲ್ಲಿ ಅನೇಕ ವಿಧವಾದಂತಹ ಜಾನಪದ ನೃತ್ಯಗಳು, ಕಲೆಗಳು ಇವೆಲ್ಲವೂ ಕೂಡ ಪರಮಾತ್ಮನನ್ನು ಉಪಾಸಿಸುವಂತಹ ಮಹತ್ವಪೂರ್ಣವಾದ ಭಾಗಗಳಾಗಿವೆ. ಆ ರೀತಿಯಲ್ಲಿ ಈ ಒಂದು ವಾಹನ ಸೇವೆಯನ್ನು ವ್ಯವಸ್ಥಿತಗೊಳಿಸಲಾಗಿದೆ. ಆ ಪರಮ ಪಾವನ ಮೂರ್ತಿಯ ದಿವ್ಯವಾದಂತಹ ವಾಹನೋತ್ಸವದಲ್ಲಿ ತಾವಿದೀಗ ಬ್ರಹ್ಮರಥವನ್ನು ವೀಕ್ಷಿಸುತ್ತಿದ್ದೀರಿ. ಬ್ರಹ್ಮನಿಂದ ನಡೆಸಲ್ಪಡುವಂತಹ ಈ ಉತ್ಸವ ಇದಾದ್ದರಿಂದ ಬ್ರಹ್ಮೋತ್ಸವ ಎನ್ನುವಂತಹ ಹೆಸರನ್ನು ಇದು ಪಡೆದುಕೊಂಡಿದೆ. ಆದ್ದರಿಂದಾಗಿ ಬ್ರಹ್ಮನಿಗೆ ಯಾವುದೇ ವಿಧವಾದಂತಹ ಮೂರ್ತಿಯ ಸ್ವರೂಪವಿಲ್ಲದೆ ಇರುವುದರಿಂದ ಶೂನ್ಯ ರಥವನ್ನು ಈ ವಾಹನ ಸೇವೆಯ ಮುಂಭಾಗದಲ್ಲಿ ಇರಿಸಲಾಗುತ್ತದೆ. ಈ 9 ದಿನಗಳ ಎಲ್ಲ ವಾಹನ ಸೇವೆಗಳಲ್ಲಿಯೂ ಕೂಡ ಬ್ರಹ್ಮರಥವನ್ನು ನಾವು ಕಾಣಬಹುದು. ಅಂತಹ ಶುಭ ಸಂದರ್ಭದಲ್ಲಿ ಪರಮಾತ್ಮನಿಗೆ ಮಂಗಲ ನೀರಾಜನವನ್ನು ನಿವೇದಿಸಲಾಗುತ್ತಿದೆ. ಇಲ್ಲಿರುವಂತಹ ಮಠ ಮಾನ್ಯಗಳು ಹಾಗೂ ಭಕ್ತ ಸಮುದಾಯಗಳು, ತಿರುಮಲ ತಿರುಪತಿ ದೇವಸ್ಥಾನದ ಸಿಬ್ಬಂದಿಗಳು ಹೀಗೆ ಅನೇಕರು ಪರಮಾತ್ಮನಿಗೆ ಸ್ವಾಗತವನ್ನು ಬಯಸುತ್ತಾ ಮಂಗಲ ನೀರಾಜನಾದಿಗಳನ್ನು ನಿವೇದಿಸುತ್ತಾರೆ. ಆ ರೀತಿಯಾಗಿ ಪರಮಾತ್ಮನಿಗೆ ವಿಶೇಷವಾದಂತಹ ಇಂತಹ ಸೇವೆಯನ್ನು ಕೈಗೊಳ್ಳುತ್ತಿರುವುದನ್ನು ತಾವು ಗಮನಿಸಬಹುದಾಗಿದೆ. ಪರಮ ಪಾವನ ಮೂರ್ತಿಯಾದಂತಹ ಶ್ರೀ ಶ್ರೀನಿವಾಸನ
ದಿವ್ಯ ಅಂಘ್ರಿ ಕಮಲಗಳನ್ನು ಚಿಂತಿಸುತ್ತಾ ಶ್ರೀನಿವಾಸನ ಭವ್ಯವಾದಂತಹ ವಾಹನ ಸೇವೆಯ ವೈಭವವನ್ನು ವೀಕ್ಷಿಸುತ್ತಾ ನಾವೆಲ್ಲರೂ ಕೃತಾರ್ಥರಾಗುತ್ತಿದ್ದೇವೆ. ಶ್ರೀ ವೆಂಕಟಾಚಲಾಧೀಶ್ವರನ ಪರಮ ಪಾವನ ಮಂಗಲ ಮನೋಜ್ಞ ಮೂರ್ತಿಯ ದರ್ಶನ ಮಾತ್ರದಿಂದ ಮನಸ್ಸು ವಿಕಸಿತವಾಗುತ್ತದೆ. ಹೇಗೆ ಸೂರ್ಯನ ಬಿಸಿಲಿನ ಆ ಹೊಂಗೆರಣಗಳು ಬಿದ್ದಾಕ್ಷಣ ಮುದುಡಿದಂತಹ ತಾವೆರೆ ತಾನಾಗಿ ಅದು ವಿಕಸಿತವಾಗುತ್ತದೆಯೋ ಆ ರೀತಿಯಲ್ಲಿ ಆ ಪರಮಾತ್ಮನ ಆಗಮನದಿಂದ, ಪರಮಾತ್ಮನ ಚಿಂತನೆಯಿಂದ, ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ವಿಷಯಗಳ ಅನುಸಂಧಾನದಿಂದ ನಮ್ಮ ಹೃದಯ ಕಮಲವು ವಿಕಸಿಸುತ್ತದೆ. ಲೋಕದ ಇನ್ಯಾವುದೇ ವಿಷಯದ ಚಿಂತನೆಯಿಂದಲಾಗಲಿ, ಅವುಗಳನ್ನು ಪುನಃ ಮಾತನಾಡುವುದರಿಂದಲಾಗಲಿ, ಅಥವಾ ಇನ್ಯಾವುದೇ ಪ್ರಯತ್ನದಿಂದಾಗಲಿ ಹೃದಯವು ವಿಕಾಸವನ್ನು ಹೊಂದುವುದಿಲ್ಲ. ಪರಮಾತ್ಮನೆನ್ನುವಂತಹ ಆ ಮಹತ್ತರ ಸೂರ್ಯಕೋಟಿ ಸಮಾನವಾದಂತಹ ಪ್ರಭೆಯಿಂದ ಶೋಭಿಸುವಂತಹ ಆ ಪರಮಾತ್ಮನಿಗೆ ಸಂಬಂಧಪಟ್ಟ ವಿಚಾರಗಳು ಯಾವಾಗ ನಮ್ಮ ಮನಸ್ಸಿನಲ್ಲಿ ಉದಯಿಸುತ್ತವೆಯೋ ಆ ಸಂದರ್ಭದಲ್ಲಿ ನಮ್ಮ ಹೃದಯ ಕಮಲಗಳು ವಿಕಸಿಸುತ್ತವೆ ಎನ್ನುವಂತಹ ವಿಷಯವನ್ನು ಅನೇಕ ಶಾಸ್ತ್ರಗಳು ದೃಢಪಡಿಸಿವೆ. ಆದ್ದರಿಂದಾಗಿ ಆ ಪರಮಾತ್ಮನ ಮೇಲಿನ ಪರಿಪೂರ್ಣವಾದಂತಹ ನಮ್ಮ ಚಿಂತನೆ, ನಮ್ಮ ಪ್ರಯತ್ನ ಇವೆಲ್ಲವೂ ಕೂಡ ಅತ್ಯಂತ ಮುಖ್ಯವಾದವುಗಳು. ಶ್ರೀನಿವಾಸನ ದಿವ್ಯವಾದಂತಹ ವೈಭವವನ್ನು ಅನೇಕ ದಾಸರುಗಳು ಅನೇಕ ವಿಧವಾದಂತಹ ರೀತಿಯಲ್ಲಿ ಅಭಿವರ್ಣಿಸಿದ್ದಾರೆ. ಆ ಪರಮಾತ್ಮನನ್ನು, ಗೋಪಾಲಕೃಷ್ಣನನ್ನು ಮನೆಗೆ ಕರೆದಿದ್ದಾರೆ. ಬಂದಂತಹ ಆ ಗೋಪಾಲಕೃಷ್ಣನನ್ನು ಸತ್ಕರಿಸಿ ಆನಂದಿಸಿದ್ದಾರೆ. ಆದ್ದರಿಂದಾಗಿ ಯಾವಾಗಲೂ ದ್ವಾಪರ ಯುಗದಲ್ಲಿ ನಡೆದಂತಹ ಘಟನೆ ಇಂದಿಗೂ ಹಸಿರಾಗಿ ಇರುವಂತೆ, ಇಂದಿಗೂ ಉಸಿರಾಗಿ ಇರುವಂತೆ ಅವರು ಪ್ರಯತ್ನಗಳನ್ನು ಮಾಡಿದ್ದಾರೆ. ಬಾರೋ ನಮ್ಮ ಮನೆಗೆ ಗೋಪಾಲಕೃಷ್ಣ, ಬಾರೋ ನಮ್ಮ ಮನೆಗೆ ಎಂದು ತಮ್ಮನ್ನು ಅರ್ಪಿಸಿಕೊಂಡು ಆ ಗೋಪಾಲಕೃಷ್ಣನನ್ನು ಅತ್ಯಂತ ಆದರದಿಂದ ಆ ರಂಗವಿಠಲನನ್ನು ಮನೆಗೆ ಕರೆದಂತಹ ದಾಸಕೀರ್ತನೆಗಳನ್ನು ನಾವು ನೋಡಬಹುದಾಗಿದೆ. ಅದೇ ರೀತಿಯಲ್ಲಿ ಆ ಕೃಷ್ಣನನ್ನು ಅನೇಕ ವಿಧವಾದಂತಹ ರೀತಿಯಲ್ಲಿ ಅವರು ಆಹ್ವಾನಿಸಿ ಆ ಕೃಷ್ಣನಿಗೆ ಅನೇಕ ಸತ್ಕಾರಗಳನ್ನು ಇಟ್ಟಿದ್ದನ್ನು ಕೂಡ ನಾವು ನೋಡಬಹುದಾಗಿದೆ. ಆದ್ದರಿಂದಾಗಿ ಆ ಕೃಷ್ಣನನ್ನು ಮನೆಗೆ ಕರೆಯುವಂತಹ ಅನೇಕ ದಾಸರ ಕೀರ್ತನೆಗಳು ನಮಗೆ ಕಂಡುಬರುತ್ತವೆ. ಆದ್ದರಿಂದಾಗಿ ಅಂತಹ ಭಕ್ತರ ಹೃದಯಗಳಿಗೆ ಆಗಮಿಸಿ ಆ ಪಾಪದ ಪಂಖಿಲಗಳನ್ನು ತೊಳೆಯುವಂತಹ ಆ ಕೃಷ್ಣನ ದಿವ್ಯಮಂಗಳ ಸ್ವರೂಪದ ಯಾತ್ರೆಯನ್ನು ತಾವೀ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಶ್ರೀಕೃಷ್ಣನ ಮುಗ್ಧ ಮನೋಹರವಾದಂತಹ ಮುಖಾರವಿಂದವನ್ನು ನೋಡಿ ಯಶೋದೆಯು ಅಂದು ಯಾವ ರೀತಿಯಲ್ಲಿ ಆನಂದವನ್ನು ಪಡೆದಳೋ ಅಂತಹ ಆನಂದಕಂದನಾಗಿರುವಂತಹ ಆ ಶ್ರೀಕೃಷ್ಣ ಮೂರ್ತಿಯ ದರ್ಶನವನ್ನು ಈ ಬ್ರಹ್ಮೋತ್ಸವದ ವಾಹನ ಸೇವೆಯಲ್ಲಿ ವೀಕ್ಷಿಸುತ್ತಾ ನೀವೆಲ್ಲರೂ ಕೂಡ ಅಂತಹ ಸಂತೋಷವನ್ನು, ಆನಂದವನ್ನು ಪಡೆಯಬಹುದಾಗಿದೆ. ಅಂತಹ ರಮಣೀಯ ಕಾಂತಿಯ ಕೋಮಲ ಸ್ವರೂಪದ ಸುಂದರ ಮೂರ್ತಿಯನ್ನು ನಾವೆಲ್ಲರೂ ಕೂಡ ವೀಕ್ಷಿಸುತ್ತಾ ಆ ಹೃದಯ ಮಂದಿರಕ್ಕೆ ಪರಮಾತ್ಮನನ್ನು ನಾವು ಆಹ್ವಾನಿಸೋಣ. ಬಾಬಾ ಭಕುತರ ಹೃದಯ ಮಂದಿರ, ಬಾಬಾ ಜಗದೋದ್ಧಾರ, ಬಾಬಾ ವೆಂಕಟಾಚಲ ವಿಹಾರ ಎಂದು ಅನೇಕ ವಿಧವಾದಂತಹ ರೀತಿಯಲ್ಲಿ ಆ ಶ್ರೀಕೃಷ್ಣನನ್ನು ಕರೆದಂತಹ ಗೀತೆಗಳನ್ನು ನಾವು ನೋಡಬಹುದಾಗಿದೆ. ಆ ರೀತಿಯಾಗಿ ವಿಜಯ ವಿಠ್ಠಲರು ಮೊದಲಾದಂತಹ ಅನೇಕ ಮಹನೀಯರು ಇಂತಹ ಮಹತ್ವಪೂರ್ಣವಾದಂತಹ ತಮ್ಮ ಕೀರ್ತನೆಗಳ ಮೂಲಕ ಆ ಪರಮಾತ್ಮನನ್ನು ಆವಾಹಿಸಿದ್ದಾರೆ, ಆಹ್ವಾನಿಸಿದ್ದಾರೆ. ಆ ರೀತಿಯಾದಂತಹ ರೀತಿಯಲ್ಲಿ ಪರಮಾತ್ಮನನ್ನು ಉಪಾಸಿಸಿದ್ದಾರೆ. ಸರ್ವೋಪಾಸ್ಯನಾಗಿರುವಂತಹ ಪರಮಾತ್ಮನ ದಿವ್ಯಮಂಗಲ ಸ್ವರೂಪವನ್ನು ತಾವೀ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಚಿನ್ಮಯ ಸ್ವರೂಪನಾಗಿರುವಂತಹ ಪರಮಾತ್ಮನ ಪರಿಪೂರ್ಣ ಸಾನ್ನಿಧ್ಯದಿಂದ ಶೋಭಿಸುತ್ತಿರುವ ತಿರುಮಲ ಕ್ಷೇತ್ರದ ಆ ತಿಮ್ಮಪ್ಪನಿಗೆ ಜಯವನ್ನು ಹಾಡುತ್ತಾ ಈ ಮಧುರವಾದಂತಹ ಗೀತೆಯನ್ನು ಕೇಳಿ. सकलभाग्यवतीमुपेक्ष्य
ಗೋಪಾಲ ಬಾಲಲಲನಾಕರ ಪೂಜನಂಚ ದ್ವಾರಾವತೀಂ ಸಕಲಭಾಗ್ಯವತೀಮುಪೇಕ್ಷ್ಯ ಗೋಪಾಲ ಬಾಲಲಲನಾಕರ ಪೂಜನಂಚ ವಾರ್ಧೀಂ ವಧೂಗೃಹಮತೀತ್ಯ ಸಮಧ್ವನಾಥಃ ಯತ್ರಾಸ್ತಿ ತದ್ರಜತ ಪೀಠಪುರಂ ಗರೀಯಃ ಯತ್ರಾಸ್ತಿ ತದ್ರಜತ ಪೀಠಪುರಂ ಗರೀಯಃ. ಹರೇ ಶ್ರೀನಿವಾಸ, ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನ ದಿವ್ಯವಾಗಿರುವಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮ, ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಮುಂದೆ ನಿಂತು ನಡೆಸ್ತಕ್ಕಂತಹ ಉತ್ಸವ. ಇಂತಹ ಉತ್ಸವದಲ್ಲಿ ದ್ವಾರಕಾಧೀಶನ ದರ್ಶನವನ್ನು ನಾವೆಲ್ಲರೂ ಕೂಡ ಸಣ್ಣ ಶೇಷ ವಾಹನದಲ್ಲಿ ಆ ಸ್ವಾಮಿಯನ್ನು ನೋಡ್ತಾ ಇದ್ದೇವೆ. ದ್ವಾರಕಾಧೀಶನ ರೂಪದಲ್ಲಿ ಒಂದು ಕೈಯಲ್ಲಿ ಕಮಲವನ್ನು ಹಿಡಿದಿರ್ತಕ್ಕಂತಹದ್ದು, ಮತ್ತೊಂದು ಕೈಯಲ್ಲಿ ನಮ್ಮೆಲ್ಲರಿಗೂ ಕೂಡ ತಿಳಿದಂತೆ ಬೀಗದ ಕೈಯನ್ನು ಕೂಡ ಕೈಯ ಗುಚ್ಛವನ್ನು ಹಿಡಿದಿದ್ದಾನೆ. ಪಕ್ಕದಲ್ಲಿಯೇ ವೇಣುವನ್ನು ಕೂಡ ಹಿಡಿದಿರತಕ್ಕಂತಹದ್ದು. ವೇಣುನಾದವನ್ನು ಮಾಡ್ತಾ ಮೋಹನ ಮುರಳಿ ರವವನ್ನು ಲೋಕಕ್ಕೆ ನೀಡುತ್ತಾ ಮಂತ್ರಮುಗ್ಧರನ್ನಾಗಿ ಲೋಕಿಗಳನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಅಂತಹ ಆ ಸ್ವಾಮಿ ಎಷ್ಟು ಸುಂದರನಾಗಿದ್ದಾನೆ ಅಂದರೆ ಅಧರಂ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ ಹೃದಯಂ ಮಧುರಂ ಗಮನಂ ಮಧುರಂ ಮಧುರಾಧಿಪತೆ ಅಖಿಲಂ ಮಧುರಂ. ಆ ಸ್ವಾಮಿ ಮಧುರಾಧಿಪತಿಯಾಗಿದ್ದಾನೆ. ಆ ಸ್ವಾಮಿಗೆ ಸಂಬಂಧಪಟ್ಟಂತಹದ್ದೆಲ್ಲವೂ ಕೂಡ ಮಧುರ ಮಧುರ ಮಧುರ. ಆ ಸ್ವಾಮಿಯ ಸುಂದರವಾದ ಅಧರವನ್ನು ನಾವು ನೋಡ್ತಾ ಇದ್ದೇವೆ, ಅದು ಮಧುರವಾಗಿದೆ. ಮುಖವನ್ನು ನೋಡಿದರೆ ಆ ಮುಖವೂ ಕೂಡ ಮಧುರವಾದಂತಹದ್ದು. ಕಣ್ಗಳನ್ನು ನೋಡಿ ಆ ಕಣ್ಗಳು ಕೂಡ ಬಹಳ ಮಧುರವಾಗಿದೆ. ಆ ಸ್ವಾಮಿಯ ಮಂದ ಹಾಸವನ್ನು ವೀಕ್ಷಿಸಿ ಎಷ್ಟು ಮಧುರವಾಗಿದೆ. ಸ್ವಾಮಿಯ ಹೃದಯ ಮಧುರ, ಸ್ವಾಮಿಯ ಗಮನವೂ ಕೂಡ ಮಧುರ. ಏನು ತಾನೇ ಆ ಮಧುರಾಧಿಪತಿಯಾದಂತಹ ಶ್ರೀಕೃಷ್ಣನ ದ್ವಾರಕಾಧೀಶನ ಎಲ್ಲವೂ ಕೂಡ ಮಧುರವೇ ಮಧುರ. ವಚನಂ ಮಧುರಂ ಚರಿತಂ ಮಧುರಂ ವಸನಂ ಮಧುರಂ ವಲಿತಂ ಮಧುರಂ ಚಲಿತಂ ಮಧುರಂ ಭ್ರಮಿತಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ವೇಣುರ್ಮಧುರೋ ರೇಣುರ್ಮಧುರಃ ಪಾಣಿರ್ಮಧುರಃ ಪಾದೌ ಮಧುರೌ ನೃತ್ಯಂ ಮಧುರಂ ಸಖ್ಯಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ. ಕೈಯಲ್ಲಿ ಹಿಡಿದಿರ್ತಕ್ಕಂತಹ ವೇಣು ಏನಿದೆ ಅದು ಬಹಳ ಮಧುರವಾಗಿರತಕ್ಕಂತಹದ್ದು. ರೇಣು ಅದು ಕೂಡ ಮಧುರ, ಕೈ ಮಧುರ, ಪಾದಗಳು ಅದು ಮಧುರ, ಮಧುರವಾದ ರೀತಿಯಲ್ಲಿ ನೃತ್ಯವನ್ನು ಮಾಡ್ತಕ್ಕಂತಹದ್ದು. ಸ್ವಾಮಿಯ ಪ್ರೀತಿ ಸ್ನೇಹತನ ಅದು ಕೂಡ ಮಧುರ. ಎಲ್ಲವೂ ಕೂಡ ಮಧುರ. ಹೇಳುವಂತಹ ಗೀತೆ ಅದು ಕೂಡ ಮಧುರ, ಕುಡಿಯುವಂತಹ ನೀರು ಅದು ಮಧುರ, ತಿನ್ನುವಂತಹದ್ದು ಅದು ಮಧುರ, ಮಲಗುವುದು ಅದು ಕೂಡ ಮಧುರ. ಅದನ್ನು ತಿಳಿಸ್ತಾರೆ. ಗೀತಂ ಮಧುರಂ ಪೀತಂ ಮಧುರಂ ಭುಕ್ತಂ ಮಧುರಂ ಸುಪ್ತಂ ಮಧುರಂ ರೂಪಂ ಮಧುರಂ ತಿಲಕಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ. ಎಲ್ಲವೂ ಕೂಡ ಮಧುರ. ಅಂತಹ ಆ ಸುಂದರವಾಗಿರ್ತಕ್ಕಂತಹ ಸ್ವಾಮಿಯ ವಾಹನ ಸೇವೆ, ಸಣ್ಣಶೇಷ ವಾಹನವನ್ನು ಅಧಿರೋಹಿಸಿ ಸ್ವಾಮಿ ಭಕ್ತರ ಸಮೀಪಕ್ಕೆ ಬಂದಿರುವಂತಹದ್ದು. ವೇದ ಪಂಡಿತರು ವೇದ ಮಂತ್ರಗಳನ್ನು ಪಠಿಸುತ್ತಾ ಸೇವೆಯನ್ನು ಸಲ್ಲಿಸ್ತಾ ಇದ್ದರೆ ದಿವ್ಯ ಪ್ರಬಂಧದ ಪಾರಾಯಣವನ್ನು ಸಣ್ಣಜಿಯರ್ ದೊಡ್ಡಜಿಯರ್ ಸ್ವಾಮಿಗಳು ತಮ್ಮ ಶಿಷ್ಯ ವೃಂದದಿಂದ ಕೂಡಿದಂತಹವರಾಗಿ ಸಮರ್ಪಣಾ ರೂಪದಲ್ಲಿ ಸಮರ್ಪಿಸ್ತಾ ಇದ್ದಾರೆ. ಮತ್ತು ಉಳಿದಂತಹ ಅಧಿಕಾರಿಗಳು
ತಮ್ಮ ತಮ್ಮ ಕರ್ತವ್ಯವನ್ನು ನಿಭಾಯಿಸುವುದರ ಮುಖಾಂತರ ಸ್ವಾಮಿಗೆ ಸೇವೆಯನ್ನು ಸಲ್ಲಿಸುವಂತಹದ್ದು. ಇಂತಹ ಸುಂದರವಾದ ರೀತಿಯಲ್ಲಿ ಅಲಂಕಾರವನ್ನು ಪಡೆದಂಥವನಾಗಿ ಲೋಕವನ್ನು ಸಂರಕ್ಷಿಸುತ್ತಾ ಸ್ವಾಮಿ ಶ್ರೀ ಶ್ರೀನಿವಾಸ ಸ್ವಾಮಿ ಪುಷ್ಕರಣಿ ತೀರ ನಿವಾಸ ಇದು ಸಣ್ಣ ಶೇಷವಾಹನವನ್ನು ಅಧಿರೋಹಿಸಿ ದರ್ಶನ ಭಾಗ್ಯವನ್ನು ನಮ್ಮೆಲ್ಲರಿಗೆ ನೀಡಿ ನಮ್ಮನ್ನು ಅನುಗ್ರಹಿಸ್ತಾ ಇರುವಂತಹದ್ದು. ಕರಣಂ ಮಧುರಂ ತರಣಂ ಮಧುರಂ ಹರಣಂ ಮಧುರಂ ಸ್ಮರಣಂ ಮಧುರಂ ವಮಿತಂ ಮಧುರಂ ಶಮಿತಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ಗುಂಜಾ ಮಧುರಾ ಮಾಲಾ ಮಧುರಾ ಯಮುನಾ ಮಧುರಾ ವೀಚಿ ಮಧುರಾ ಸಲಿಲಂ ಮಧುರಂ ಕಮಲಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ. ಸ್ವಾಮಿಗೆ ಸಂಬಂಧಿಸಿದ್ದು ಎಲ್ಲವೂ ಕೂಡ ಮಧುರ ಮಧುರ. ಸಮಸ್ತ ಪ್ರಪಂಚವೇ ಮಧುರ, ಮಧುಮಯವಾಗಿರ್ತಕ್ಕಂಥದ್ದು. ಮಧುಮಯವಾದ ಬಣತಿ ಇರಬೇಕು ಅಂತ ಹೇಳ್ತಾರೆ. ಪ್ರತಿಯೊಬ್ಬರೂ ಕೂಡ ಅದ್ಭುತವಾದ ರೀತಿಯಲ್ಲಿ ಅತ್ಯಂತ ಆನಂದವನ್ನು ಉಂಟು ಮಾಡುವಂತೆ ಮಾತಾಡಬೇಕು ಅಂತ ಸ್ವಾಮಿ ಲೋಕಕ್ಕೆ ಸಂದೇಶವನ್ನು ನೀಡತಕ್ಕಂತಹದ್ದು. ಅಂತಹ ಅದ್ಭುತವಾದಂತಹ ಮಾಧುರ್ಯವನ್ನು ನಮ್ಮೆಲ್ಲರ ಮನಸ್ಸಿನಲ್ಲಿ ಹೃದಯದಲ್ಲಿ ತುಂಬಲಿಕ್ಕಾಗಿಯೇನೋ ಎಂಬುವಂತೆ ಸ್ವಾಮಿ ನಮ್ಮೆಲ್ಲರಿಗೆ ದ್ವಾರಕಾಧೀಶನ ರೂಪದಲ್ಲಿ ದರ್ಶನವನ್ನು ನೀಡ್ತಾ ಕೈಯಲ್ಲಿ ವೇಣುವನ್ನು, ಒಂದು ಕೈಯಲ್ಲಿ ಮತ್ತೊಂದು ಕೈಯಲ್ಲಿ ಕಮಲವನ್ನು ಹಿಡಿದು ತನ್ನ ಸೊಂಟದಲ್ಲಿ ಬೀಗದ ಕೈಯ ಗುಚ್ಛವನ್ನು ಧರಿಸಿ ಸಮಸ್ತ ಬ್ರಹ್ಮಾಂಡದ ಉದ್ಘಾಟನೆ ಮತ್ತು ಪಿಧಾನ ಅದು ನನ್ನ ಕೈಯಲ್ಲಿರ್ತಕ್ಕಂಥದ್ದು. ಅದೇ ನನ್ನ ಆ ವಿಶಿಷ್ಟವಾಗಿರ್ತಕ್ಕಂತಹ ಆ ಸಾರ್ವಭೌಮನಾದಂಥವನು ಆ ಸ್ವಾಮಿ ಆ ವಿಷಯವನ್ನು ತನ್ನ ಈ ವೇಷದ ಮುಖಾಂತರ ಲೋಕಕ್ಕೆ ಸಾರಿ ಹೇಳ್ತಾ ಇದ್ದಾನೆ. ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಆಶ್ರಯಿಸೋಣ. ಆ ಸ್ವಾಮಿಯಲ್ಲಿ ಅಪಾರವಾಗಿರ್ತಕ್ಕಂತಹ ಭಕ್ತಿಯನ್ನು ಮಾಡೋಣ. ಸದಾ ಗೋಪಿಕಾ ಮಂಡಲೆ ರಾಜಮಾನಂ ಲಸನೃತ್ಯ ಬಂಧಾದಿಲೀಲಾ ನಿಧಾನಂ ಗಲದ್ದರ್ಪ ಕಂದರ್ಪ ಶೋಭಾಭಿಧಾನಂ ಭಜೆ ನಂದಸೂನುಂ ಸದಾನಂದರೂಪಂ. ಸದಾ ಆನಂದರೂಪನಾಗಿರ್ತಕ್ಕಂತಹ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಆಶ್ರಯಿಸೋಣ. ಶಂಖಚಕ್ರವನ್ನು ಧರಿಸಿ ಶಿರಸ್ಸಿನ ಹತ್ತಿರ ಸಣ್ಣ ಶೇಷವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರಿಗೆ ದರ್ಶನವನ್ನು ನೀಡ್ತಾ ಇರತಕ್ಕಂತಹದ್ದು. ಆ ಸ್ವಾಮಿಯ ಮೂಲ ರೂಪವನ್ನು ಮನಸ್ಸಿಗೆ ತಂದುಕೊಡತಕ್ಕಂತಹ ರೀತಿಯಲ್ಲಿ ವೇಷವನ್ನು ಧರಿಸಿದಂತಹ ಭಕ್ತರನ್ನು ನಾವು ನೋಡಿದ್ದೇವೆ. ಅದೇ ಅವರ ಹಿಂಭಾಗದಲ್ಲಿಯೇ ದಿವ್ಯ ಪ್ರಬಂಧದ ಪಾರಾಯಣದಲ್ಲಿ ಮಗ್ನರಾಗಿರ್ತಕ್ಕಂತಹ GR ಸ್ವಾಮಿಗಳ ತಮ್ಮ ಶಿಷ್ಯ ವೃಂದ ಅವುಗಳನ್ನು ಕೂಡ ನೋಡ್ತಾ ಇದ್ದೇವೆ. ಅದಕ್ಕಿಂತ ಪೂರ್ವದಲ್ಲಿ ಇನ್ನೂ ಹಿಂಭಾಗದಲ್ಲಿ ಸ್ವಾಮಿಯ ವಾಹನ ಅನ್ನತಕ್ಕಂತಹದ್ದು ಬರ್ತಾ ಇದೆ. ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ವಾಹನವನ್ನು ಹೊತ್ತುಕೊಂಡು ಭಕ್ತರು ಮುಂದೆ ಬರ್ತಾ ಇರುವಂತಹದ್ದು. ಪ್ರತಿಯೊಬ್ಬರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಪೂರ್ಣವಾಗಿರ್ತಕ್ಕಂತಹ ಮನಸ್ಸನ್ನು ಇರಿಸಿ ಮುದವನ್ನು ನೀಡು ಹೇ ಜಗದೊಡೆಯ ಎಂಬುದಾಗಿ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸುತ್ತಾ ಈ ವಿಶಿಷ್ಟವಾದಂತಹ ಕೈಂಕರ್ಯವನ್ನು ನಾವೆಲ್ಲರೂ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಸಣ್ಣ ಶೇಷವಾಹನವನ್ನು 5 ಹೆಡೆಗಳಿಂದ ಕೂಡಿರತಕ್ಕಂತಹದ್ದು. ಅಂತಹದ್ದನ್ನು ಅಧಿರೋಹಿಸಿ ಶ್ರೀಕೃಷ್ಣನ ರೂಪದಲ್ಲಿ ನಮ್ಮೆಲ್ಲರಿಗೆ ದರ್ಶನವನ್ನು ನೀಡ್ತಾ ಇರುವಂತಹದ್ದು ಮತ್ತಿನ್ನೇನಲ್ಲ. ಇನ್ನು ಈ ವಿಶಿಷ್ಟವಾದಂತಹ ವಾಹನವನ್ನು ನೋಡ್ತಾ ಇದ್ದರೆ ಕಾಳಿಂಗಮರ್ದನ ಕೃಷ್ಣನ ಸ್ಮರಣೆ ಬರದೇ ಹೋದೀತ. ಅವಶ್ಯವಾಗಿ ಕಾಳಿಂಗಮರ್ದನನನ್ನು ನಾವು ಸ್ಮರಿಸ್ತೇವೆ. ಏನಲ್ಲಿ ಅಂದರೆ ಎಷ್ಟೇ ಒಳಗಡೆ ವಿಷಯ ಇರಲಿ, ಅಹಂಕಾರ ಇರಲಿ, ಅವುಗಳನ್ನೆಲ್ಲವನ್ನು ಹೊರಗಡೆ ಕಕ್ಕಿಸಿ ತನ್ನ ಶಂಖಚಕ್ರ ನಂತರ ಪದ್ಮ ನಾರಾಯಣ ಮುದ್ರೆಗಳಿಂದ ಪಾದದ ಚಿಹ್ನೆಗಳನ್ನು ಶಿರಸ್ಸಿನಲ್ಲಿ ಇರುವಂತೆ ಮಾಡಿ ಯಾರಿಗೂ ಕೂಡ ಭಯಪಡದಂತೆ ತಲೆಯನ್ನು ಮೇಲೆತ್ತಿ ಜೀವಿಸುವಂತೆ ಮಾಡಿದಂತಹ ಮಹಾನುಭಾವ ಸ್ವಾಮಿ ಶ್ರೀಕೃಷ್ಣ ತನ್ನ ನರ್ತನದಿಂದಲೇ ಆ ರೀತಿಯಾದ ಭಾಗ್ಯವನ್ನು ಕಾಳಿಂಗ ಪಡೆದಿರ್ತಕ್ಕಂಥವನಾಗಿದ್ದಾನೆ. ಅಂತಹ ಕಾಳಿಂಗನನ್ನು ಮರ್ದನ ಮಾಡಿ
ಸ್ವಾಮಿ ನಮ್ಮನ್ನು ಮರ್ದಿಸುತ್ತಾನೆ, ನಮ್ಮನ್ನೇನಾದರೂ ಕೂಡ ಶಿಕ್ಷಿಸುತ್ತಾನೆ ಅಂದರೆ ನಮಗೆ ಒಳ್ಳೆಯದನ್ನು ಮಾಡಲಿಕ್ಕಾಗಿಯೇ ಎಂಬ ವಿಶಿಷ್ಟವಾದ ಅರ್ಥವನ್ನು ನಾವು ತಿಳಿದಂಥವರಾಗಿ ಸ್ವಾಮಿಯಲ್ಲಿ ನಮ್ಮ ಯಾವುದೇ ವಿಧವಾದಂತಹ ತಪ್ಪುಗಳಿರಲಿ ಅದನ್ನು ಪರಿಹರಿಸು ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಧನ್ಯರಾಗೋಣ. ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ಎಂಬುದಾಗಿ ಆ ತಿಮ್ಮಪ್ಪನನ್ನು ಪ್ರತಿಯೊಬ್ಬರೂ ಕೂಡ ಪ್ರಾರ್ಥಿಸುತ್ತಾರೆ. ಅಂತಹ ಆ ಸ್ವಾಮಿಯಲ್ಲಿ ವಿಶೇಷವಾಗಿರ್ತಕ್ಕಂತಹ ನಮ್ಮೆಲ್ಲರ ಆನಂದಕ್ಕೆ ಮೂಲ ಕಾರಣೀಭೂತವಾಗಿರ್ತಕ್ಕಂತಹದ್ದು ಆ ಸ್ವಾಮಿಯ ಸಂತೋಷ. ಅಂತಹ ಆ ಸಂತೋಷವನ್ನು ಪ್ರಾರ್ಥಿಸುತ್ತಾ ಧನ್ಯ ಜೀವಿಗಳಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಸ್ವಾಮಿಯ ಲೀಲೆಗಳು ಒಂದಲ್ಲ ಎರಡಲ್ಲ, ಅನೇಕ ಲೀಲೆಗಳು. ಅದನ್ನು ನಾವು ಪ್ರತಿಯೊಂದು ನಾಮದಲ್ಲಿಯೂ ಕೂಡ ನೋಡಬಹುದು. ಅಂತಹ ಆ ಲೀಲೆಗಳನ್ನು ಮೇಲಿಂದ ಮೇಲೆ ಸ್ಮರಿಸುತ್ತಾ ಧನ್ಯ ಜೀವಿಗಳಾಗೋಣ. ಗೋವರ್ಧನ ಉದ್ಧಾರ ಅಂತ ಕೂಡ ಹೇಳ್ತಾರೆ. ಗುಣಾತೀತಂ ಪರಂ ಬ್ರಹ್ಮ ವ್ಯಾಪಕಂ ಭೂಧರೇಶ್ವರಂ ಗೋಕುಲಾನಂದದಾತಾರಂ ವಂದೇ ಗೋವರ್ಧನಂ ಗಿರಿಂ. ಗೋವರ್ಧನ ಗಿರಿ ಅದ್ಭುತವಾದಂತಹದ್ದು. ಅಂತಹ ಗೋವರ್ಧನ ಗಿರಿಯನ್ನು ಉದ್ಧರಿಸಿರ್ತಕ್ಕಂಥವನು, ಮೇಲೆ ಎತ್ತಿರ್ತಕ್ಕಂಥವನು, ತನ್ಮುಖಾಂತರ ಗೋವರ್ಧನ ರೂಪವನ್ನೇ ಪಡೆದಂಥವನಾಗಿದ್ದಾನೆ ಸ್ವಾಮಿ. ಅಂತಹ ಆ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಸಣ್ಣ ಶೇಷ ವಾಹನ, ಅದರಲ್ಲಿ ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಒಂದು ಸಣ್ಣದಾಗಿರ್ತಕ್ಕಂತಹ ತೇರನ್ನು ಕೂಡ ಎಳಿತಾ ಇದ್ದಾರೆ. ಇದರಲ್ಲಿ ಆ ಸ್ವಾಮಿಯ ಭಕ್ತರಾಗಿರ್ತಕ್ಕಂಥವರೆಲ್ಲರೂ ಕೂಡ ಸಹಾಯವನ್ನು ಮಾಡಲಿಕ್ಕೆ ಬಂದಿರತಕ್ಕಂಥವರು ಅಂಥವರು ಸೇರಿ ಆ ಸಣ್ಣ ರಥವನ್ನು ಬ್ರಹ್ಮರಥ ಅಂತ ಹೇಳ್ತಾರೆ, ಅದನ್ನು ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇಂತಹ ವಿಶಿಷ್ಟವಾಗಿರ್ತಕ್ಕಂತಹ ಭೂಮಿ ತಿರುಮಲ ಕ್ಷೇತ್ರ, ಭೂವೈಕುಂಠ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕ್ಷೇತ್ರ. ಅಂತಹ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಉತ್ಸವ ಬ್ರಹ್ಮೋತ್ಸವ, ಪರಮ ಪವಿತ್ರವಾಗಿರುವಂತಹ ಉತ್ಸವ. ಇಂತಹ ಪರಮ ಪವಿತ್ರವಾದಂತಹ ಉತ್ಸವದಲ್ಲಿ ಗಜರಾಜರು ವಿಶಿಷ್ಟವಾದ ರೀತಿಯಲ್ಲಿ ಪಾಲ್ಗೊಳ್ಳುತ್ತಾ ಇರುವಂತಹದ್ದು. ಗಜದ ಮೇಲೆ ಆ ಮಾವುತರು ಕೂಡ ಕುಳಿತುಕೊಂಡು ಛತ್ರವನ್ನು ಹಿಡಿದು ಸೇವೆಯನ್ನು ಆ ಸ್ವಾಮಿಗೆ ಸಲ್ಲಿಸುತ್ತಾ ಇರುವಂತಹ ದೃಶ್ಯ ಇದು ನಮ್ಮೆಲ್ಲರ ಕಂಗಳ ಮುಂಭಾಗದಲ್ಲಿ ವಿರಾಜಿಸ್ತಾ ಇದೆ. ವೀಕ್ಷಿಸಿ ಧನ್ಯರಾಗೋಣ. ಹರೇ ಶ್ರೀನಿವಾಸ. ಹರಿನಾರಾಯಣ ಗೋವಿಂದ 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 ಹರಿನಾರಾಯಣ
நீதி மலர்ந்தாய் மலர் மலை தோல் மாலை மணந்தாய் பாய் பேயிரங்க விரல்வ கடவனாய திரங்கள் சொல் மலை மலாய மாநிலங்கள் ஆதிரா குலை சோழ் குறை கடல் நஞ்சத்த பெண்ணை நவேண்ட ஆஞ்சாதன் நெஞ்ச ತಿರುಮಲ ಕ್ಷೇತ್ರದ ವಾರ್ಷಿಕ ಬ್ರಹ್ಮೋತ್ಸವದ ಭಾಗವಾಗಿ ಇದು ಎರಡನೆಯ ವಾಹನ ಸೇವೆ. ಮೊದಲನ ವಾಹನ ಸೇವೆಯಲ್ಲಿ ಮಹಾಶೇಷ ವಾಹನ, ಎರಡನೆಯ ವಾಹನ ಸೇವೆಯಲ್ಲಿ ಚಿಕ್ಕಶೇಷ ವಾಹನ ಎನ್ನುವಂತಹ ಭೇದವನ್ನು ಪರಿಕಲ್ಪಿಸಿ ಎರಡೂ ಒಟ್ಟಾರೆ ವಾಹನ ಸೇವೆಗಳೇ ಶೇಷವಾಹನಿಗೆ ಸಂಬಂಧಪಟ್ಟಿದ್ದು. ಶೇಷನು ಪರಮಾತ್ಮನಿಗೆ ಅತ್ಯಂತ ಸನ್ನಿಹಿತನು ಎನ್ನುವುದು ಲೋಕಪ್ರಸಿದ್ಧವಾದ ವಿಷಯವೇ. ಅಂತಹ ದಾಸನಿಗೆ ಪರಮಾತ್ಮ ವಿಶೇಷವಾದ ಪ್ರಾಧಾನ್ಯತೆಯನ್ನು ನೀಡುತ್ತಾನೆ. ಪರಮಾತ್ಮನ ಸಾನ್ನಿಹಿತ್ಯವನ್ನು ಸಂಪಾದಿಸಿದಂತಹ ಯೋಗ್ಯತೆಯನ್ನು ಪಡೆದಂಥವನು ಶೇಷ. ಅಂತಹ ಸೌಭಾಗ್ಯವು ಎಲ್ಲರಿಗೂ ಪ್ರಾಪ್ತವಾಗುವುದಲ್ಲ ಎನ್ನುವುದು ಸ್ಪಷ್ಟವಾದ ವಿಷಯವೇ ಆಗಿದೆ. ಆದ್ದರಿಂದ ಅಂತಹ ಆದಿಶೇಷನಿಗೆ ಎರಡೂ ವಿಧವಾದಂತಹ ಸೇವೆಯನ್ನು ಮಾಡುವ ಭಾಗ್ಯವನ್ನು ಪರಮಾತ್ಮ ಕರುಣಿಸಿದ್ದಾನೆ. ಆ ಶೇಷವಾಹನದ ಮೇಲಿರುವ ಅಥವಾ ಶೇಷನ ಮೇಲಿರುವಂತಹ ಪ್ರೀತಿಯೇ ಅದಕ್ಕೆ ಕಾರಣ ಎಂಬುದಾಗಿ ಪುರಾಣಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ತಿರುಮಲ ಕ್ಷೇತ್ರದ ವಾಹನ ಸೇವೆಗಳಿಗೆ ಸಂಬಂಧಪಟ್ಟ ವಿವರಣೆಗಳು ಬ್ರಹ್ಮಾಂಡ ಪುರಾಣದಲ್ಲಿ ಕಂಡುಬರುತ್ತವೆ. ಈಗ 9 ದಿನಗಳಲ್ಲಿ 18 ವಾಹನ ಸೇವೆಗಳು ನಡೆಯುತ್ತವೆ. ಶೇಷವಾಹನ ಸೇವೆ ಮೊದಲನೇ ದಿವಸ ಇದ್ದರೂ ಪ್ರಾತಃ ಕಾಲದಲ್ಲಿ ತಿರುಚಿ ಸೇವೆ ಎನ್ನುವಂತಹ ಒಂದು ವಾಹನ ಸೇವೆಯನ್ನು ಮಾಡುತ್ತಾರೆ. ಅಷ್ಟಲ್ಲದೆ ಚಕ್ರಸ್ನಾನದ ದಿನದಂದು ಕೂಡ ಪ್ರಾತಃ ಕಾಲದಲ್ಲಿ ತಿರುಚಿ ಸೇವೆ ಎನ್ನುವಂತಹ ಒಂದು ಸೇವೆ ನಡೆಯುತ್ತದೆ. ಹೀಗೆ 9 ದಿನಗಳಲ್ಲಿ 18 ಸೇವೆಗಳು ನಡೆಯುತ್ತವೆ. ಆದರೆ ಪುರಾಣಗಳಲ್ಲಿ ಆ 18 ವಾಹನ ಸೇವೆಗಳ ವಿವರಣೆ ನಮಗೆ ಕಂಡುಬರದೇ ಇದ್ದರೂ ಅನೇಕ ಪ್ರಧಾನವಾದಂತಹ ವಾಹನ ಸೇವೆಗಳ ವಿವರಣೆಯನ್ನು ನಾವು ನೋಡಬಹುದು. ಅನ್ನಮಾಚಾರ್ಯರು ತಿರುಮಲ ಕ್ಷೇತ್ರದಲ್ಲಿ ಪರಮಾತ್ಮನ ಸಾನ್ನಿಧ್ಯದಲ್ಲಿ ತಮ್ಮ ಜೀವನವನ್ನು ಪೂರ್ತಿಯಾಗಿ ಕಳೆದವರು. ನಿತ್ಯವೂ ಪರಮಾತ್ಮನಿಗೆ ಒಂದೊಂದು ಕೀರ್ತನೆಗಳನ್ನು ಬರೆದು ಒಪ್ಪಿಸಿದವರು. ಆ ರೀತಿಯಾಗಿ ತಮ್ಮ ಜೀವನ ಕಾಲದಲ್ಲಿ ಅವರು 32,000 ಕೀರ್ತನೆಗಳನ್ನು ರಚಿಸಿ ಪರಮಾತ್ಮನಿಗೆ ಒಪ್ಪಿಸಿದ್ದಾರೆ ಎನ್ನುವಂತಹದ್ದು ಪ್ರಸಿದ್ಧವಾದಂತಹ ಮಾತು. ಅಂತಹ ಅನ್ನಮಾಚಾರ್ಯರು ಇಂತಹ ಉತ್ಸವಗಳಲ್ಲಿ ಪಾಲ್ಗೊಂಡವರು, ನೋಡಿದವರು, ಅನೇಕ ವರ್ಷಗಳ ಅನುಭವವನ್ನು ಹೊಂದಿರುವವರು. ಅವರು ಕೂಡ ಈ ವಾಹನ ಸೇವೆಗಳ ಪಟ್ಟಿಯನ್ನು ತಮ್ಮ ಕೀರ್ತನೆಯಲ್ಲಿ, ಹಾಡಿನಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಅದರಲ್ಲಿಯೂ ಕೂಡ ಈಗ ನಡೆಯುತ್ತಿರುವಂತಹ ಎಲ್ಲ ವಾಹನ ಸೇವೆಗಳ ವಿವರಣೆ ಅಲ್ಲಿ ಇಲ್ಲದೇ ಇರುವುದನ್ನು ನಾವು ಗಮನಿಸಬಹುದು. ಇದರ ತಾತ್ಪರ್ಯ ಇಷ್ಟೇ: ಹಿಂದಿನ ಕಾಲದಲ್ಲಿ ಪ್ರಾತಃ ಕಾಲದಲ್ಲಿ ಹಾಗೂ ರಾತ್ರಿಯಲ್ಲಿ ವಾಹನ ಸೇವೆಗಳನ್ನು ನಡೆಸುವಷ್ಟು ಅವಕಾಶ ಈ ಕ್ಷೇತ್ರದಲ್ಲಿ ಇರಲಿಲ್ಲ. ದಟ್ಟವಾದ ಅರಣ್ಯವಾದ್ದರಿಂದ ಸಾಯಂಕಾಲದ ಸಮಯದಲ್ಲಿಯೇ ಜನಸಂಚಾರ ಪೂರ್ತಿಯಾಗಿ ಸ್ಥಗಿತವಾಗುತ್ತಿತ್ತು. ಅರಣ್ಯ ಮಾರ್ಗದಲ್ಲಿ ನಡೆಯುವುದು ದುಷ್ಕರವಾದ್ದರಿಂದ ಪ್ರಾತಃ ಕಾಲದಲ್ಲಿ ಆಗಮಿಸಿದಂತಹ ಭಕ್ತರು, ಅಂದರೆ ಮಧ್ಯಾಹ್ನಕ್ಕಿಂತಲೂ ಮುಂಚೆ ಬಂದಂತಹ ಭಕ್ತರು
ಸಂಜೆಯಾಗುವುದಕ್ಕಿಂತಲೂ ಮುಂಚಿತವಾಗಿ ಈ ಕ್ಷೇತ್ರದಿಂದ ತೆರಳುತ್ತಿದ್ದರು ಎನ್ನುವುದು ಐತಿಹಾಸಿಕವಾದಂತಹ ಸತ್ಯವಾಗಿದೆ. ಆದ್ದರಿಂದಾಗಿ ಸಂಜೆಯ ಸಮಯಕ್ಕೆ ಪೂಜೆಗಳನ್ನು ಮುಗಿಸಿ ದೇವಾಲಯವನ್ನು ಮುಚ್ಚುತ್ತಿದ್ದರು ಎನ್ನುವುದು ಕೂಡ ಐತಿಹಾಸಿಕವಾಗಿ ಸಿದ್ಧವಾದಂತಹ ವಿಷಯವೇ. ತಿರುಮಲ ಕ್ಷೇತ್ರದ ವಾತಾವರಣ, ದಟ್ಟವಾದ ಕಾಡು, ಕಾಡು ಪ್ರಾಣಿಗಳ ತಿರುಗಾಟ ಇವುಗಳೆಲ್ಲವನ್ನೂ ಕೂಡ ದೃಷ್ಟಿಯಲ್ಲಿ ಇರಿಸಿಕೊಂಡು ಯಾವ ಉತ್ಸವವಿದ್ದರೂ ಕೂಡ ಅದು ಅಪರಾಹ್ನದಲ್ಲಿ ನಡೆಯುತ್ತಿತ್ತು ಎನ್ನುವುದನ್ನು ನಾವು ಸಹಜವಾಗಿ ಊಹಿಸಬಹುದು. ಆದ್ದರಿಂದ ಬೆಳಗ್ಗೆ ಹಾಗೂ ಸಂಜೆ ಎರಡೂ ಹೊತ್ತಿನ ಉತ್ಸವಗಳು ನಡೆಯುವಂತಹ ಸಾಧ್ಯತೆಗಳು ಕಡಿಮೆ. ಆದ್ದರಿಂದಾಗಿ ಕೆಲವು ಮುಖ್ಯವಾದಂತಹ ವಾಹನಗಳನ್ನು ಮಾತ್ರ ಆ ಸಂದರ್ಭದಲ್ಲಿ, ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ನಡೆಸಿಕೊಡುತ್ತಿದ್ದರು ಎನ್ನುವುದನ್ನು ನಾವು ಗಮನಿಸಬಹುದು. ಆಗಲೂ ಕೂಡ ತಿರುಮಲ ಕ್ಷೇತ್ರ ಅತೀವ ಪ್ರಸಿದ್ಧವಾದಂತಹ ಕ್ಷೇತ್ರವೇ ಆಗಿತ್ತು. ಆದ್ದರಿಂದ ಎಂತಹ ಸ್ಥಿತಿಯಲ್ಲಿಯೂ ಕೂಡ ತಿರುಮಲ ಕ್ಷೇತ್ರಕ್ಕೆ ಅಪಾರ ಸಂಖ್ಯೆಯ ಭಕ್ತರು ಆಗಮಿಸುತ್ತಿದ್ದರು, ಭಗವಂತನ ದರ್ಶನವನ್ನು ಪಡೆಯುತ್ತಿದ್ದರು ಎನ್ನುವ ಉಲ್ಲೇಖವನ್ನು ಅನೇಕ ಸಂದರ್ಭಗಳಲ್ಲಿ ಮಾಡಿದ್ದಾರೆ. ಆದ್ದರಿಂದ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಬರುವಂತಹ ಭಕ್ತರು ವಾನಲಲೋನು ಒತ್ತುರು ತರಲಿ ಎನ್ನುವಂತಹ ಮಾತನ್ನು ಅನ್ನಮಾಚಾರ್ಯರು ಹೇಳಿದ್ದಾರೆ. ಅಂದರೆ ಬ್ರಹ್ಮೋತ್ಸವಕ್ಕೆ ಮಳೆಯಲ್ಲಿ ತೊಯ್ದು ಕೂಡ ಅವರು ಬರುತ್ತಿದ್ದರು. ಎಲ್ಲ ನಾನಾ ದಿಕ್ಕುಲ ಜನುಲೆಲ್ಲ, ಎಲ್ಲ ದಿಕ್ಕುಗಳಿಂದಲೂ ಕೂಡ ಭಕ್ತರು ತಿರುಮಲೆಗೆ ಆಗಮಿಸುತ್ತಿದ್ದರು ಎನ್ನುವುದನ್ನು ತಿಳಿಯಪಡಿಸಿದ್ದಾರೆ. ಈ ನಾನಾ ದಿಕ್ಕುಲ ನರುಲೆಲ್ಲ ಎನ್ನುವಂತಹ ಮಾತಿನಲ್ಲಿ ಇನ್ನೊಂದು ಅರ್ಥವನ್ನು ಕೂಡ ಕೆಲವರು ಕಲ್ಪಿಸುತ್ತಾರೆ. ಅದೇನೆಂದರೆ, ತಿರುಮಲ ಬೆಟ್ಟವನ್ನು ಹತ್ತುವುದಕ್ಕೆ 4 ದಾರಿಗಳು ಇದ್ದವು. ಈಗ ಪ್ರಧಾನವಾಗಿ 2 ನಡಿಗೆಯ ದಾರಿಗಳು ಮಾತ್ರವೇ ಇವೆ. 3ನೆಯದ್ದು ಆಗಾಗ ಉಪಯೋಗಿಸುವಂತಹ ದಾರಿಯಾಗಿದೆ. ಹಿಂದೆ 4 ದಾರಿಗಳ ಮೂಲಕವಾಗಿ, 4 ದಿಕ್ಕುಗಳ ಮೂಲಕವಾಗಿ ತಿರುಮಲ ಕ್ಷೇತ್ರಕ್ಕೆ ಭಕ್ತರು ಆಗಮಿಸುತ್ತಿದ್ದರು ಎನ್ನುವಂತಹ ವಿಷಯವನ್ನು ನಾವು ಗಮನಿಸಬಹುದಾಗಿದೆ. ಕರ್ನಾಟಕದಿಂದ ಬರುತ್ತಿದ್ದಂತಹ ಭಕ್ತರಿಗೆ ಪ್ರಧಾನವಾದಂತಹ ಬಾಗಿಲು ಮುಳುಬಾಗಿಲು. ಅದು ತಿರುಮಲ ಕ್ಷೇತ್ರದ ಒಂದು ದ್ವಾರವೆಂದು ತಿಳಿಯಪಡಿಸುತ್ತಿದ್ದಾರೆ. ಅದೇ ರೀತಿಯಲ್ಲಿ ಕಡಪ ಅಥವಾ ಗಡಪ ಎನ್ನುವಂತಹ ಒಂದು ಊರಿದೆ. ಅದರಲ್ಲಿಯೂ దేవుని ಗಡಪ ಅಂದರೆ ದೇವರ ಹೊಸ್ತಿಲು ಎನ್ನುವಂತಹ ಅರ್ಥವನ್ನು ತಿಳಿಯಪಡಿಸುವಂತಹ ಒಂದು ಸ್ಥಾನವೇ, ಒಂದು ಊರು ಇರುವುದನ್ನು ಕೂಡ ಗಮನಿಸಬಹುದು. ಆ ದಾರಿಯ ಮೂಲಕ ಬರುವವರಿಗೆ ಅದು ತಿರುಮಲ ಕ್ಷೇತ್ರದ ಪ್ರವೇಶ ದ್ವಾರವಾಗಿದೆ. ಹೀಗೆ ಅನೇಕ ವಿಧವಾದಂತಹ ಎಲ್ಲ ದಿಕ್ಕುಗಳಿಂದಲೂ ಬರುವಂತಹ ಜನರಿಗೆ ಒಂದೊಂದು ಮಹಾದ್ವಾರಗಳಂತೆ ಒಂದೊಂದು ಊರುಗಳಿದ್ದವು. ಆ ಊರುಗಳಲ್ಲಿ ಅವರು ತಂಗಿ ಆ ವಿಶ್ರಾಂತಿಯನ್ನು ಪಡೆದು ಆಹಾರಾದಿಗಳನ್ನು ಸ್ವೀಕರಿಸಿ ಮತ್ತೆ ತಿರುಮಲ ಯಾತ್ರೆಯನ್ನು ಮುಂದುವರಿಸುತ್ತಿದ್ದರು ಎನ್ನುವುದನ್ನು ನಾವು ಗಮನಿಸಬಹುದಾಗಿದೆ. ಆದ್ದರಿಂದಾಗಿ ಈ ಮಹತ್ವಪೂರ್ಣವಾದಂತಹ ಒಂದು ಶ್ರೀ ಶ್ರೀನಿವಾಸನ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದಂತಹ ಭಕ್ತರಿಗೆ ಸಂಬಂಧಪಟ್ಟ ಐತಿಹಾಸಿಕವಾದ ಅನೇಕ ವಿಷಯಗಳನ್ನು ನಾವು ಶಾಸನಗಳಲ್ಲಿಯೂ, ಕಾವ್ಯಗಳಲ್ಲಿಯೂ, ಕೀರ್ತನೆಗಳಲ್ಲಿಯೂ ಗಮನಿಸಬಹುದಾಗಿದೆ. ಅನೇಕ ಸಂದರ್ಭಗಳಲ್ಲಿ ತಿರುಮಲ ಕ್ಷೇತ್ರದಲ್ಲಿ ಭಕ್ತರ ಮೇಲೆ ಇರುವಂತಹ ಒತ್ತಡ ಅಥವಾ ಇಲ್ಲಿನ ಅಧಿಕಾರಿಗಳು ಮತ್ತಿತರರು ನಡೆದುಕೊಳ್ಳುವಂತಹ ರೀತಿ, ಇವುಗಳ ಬಗ್ಗೆಯೂ ಕೂಡ ಅನೇಕ ವಿವರಣೆಗಳನ್ನು ನಾವು ಕಾಣಬಹುದಾಗಿದೆ. ತಿರುಮಲ ಕ್ಷೇತ್ರದ ಶ್ರೀ ಶ್ರೀನಿವಾಸ ಪ್ರಭುವಿನ ಅಲಂಕಾರದ ಮೇಲೆ ಕೂಡ ದಾಸರುಗಳು ಸ್ಪಂದಿಸಿದ್ದಾರೆ. ನಿನಗೆ ಈ 3 ನಾಮವನ್ನು ಯಾರು ಇಟ್ಟರು ಎನ್ನುವಂತಹ ಕೀರ್ತನೆಯನ್ನು ಕೂಡ ನಾವು ನೋಡಬಹುದಾಗಿದೆ. ಆದ್ದರಿಂದಾಗಿ ಆ ತಿರುಮಲ ಕ್ಷೇತ್ರದ ಪ್ರತಿಯೊಂದು ಆಚಾರ, ವಿಚಾರ, ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಧವಾದಂತಹ ಒಂದು ವಿಶೇಷವಾದ ಮಹತ್ವಪೂರ್ಣವಾದಂತಹ ವಿಷಯಗಳನ್ನು ನಾವು ಗಮನಿಸಬಹುದಾಗಿದೆ. ಕನ್ನಡದ ಹರಿದಾಸರುಗಳು ಕೂಡ ತಿರುಮಲ ಕ್ಷೇತ್ರದ ವಿಷಯದಲ್ಲಿ ಅನೇಕ ವಿಧವಾದಂತಹ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ತಿರುಮಲದಂತೆ ಇರುವಂತಹ ಶ್ರೀ ವೆಂಕಟೇಶ್ವರನ ವಿವಿಧ ಕ್ಷೇತ್ರಗಳ ಬಗ್ಗೆಯೂ ಕೂಡ ಅವರು ಸ್ಪಂದಿಸಿದ್ದಾರೆ. ಆ ರೀತಿಯಾಗಿ ಪರಮಾತ್ಮನ ದಿವ್ಯವಾದಂತಹ ಈ ಕ್ಷೇತ್ರ ಐತಿಹಾಸಿಕವಾಗಿಯೂ ಕೂಡ ಅತೀವ ಮಹತ್ವಪೂರ್ಣವಾದ ಸ್ಥಾನವನ್ನು ಪಡೆದುಕೊಂಡಿದೆ ಎನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ಅರ್ಥೈಸಿಕೊಳ್ಳಬಹುದಾಗಿದೆ. ಈಗ ಆಗಮಿಸಿರುವಂತಹ ಆ ಕೃಷ್ಣ ಪರಮಾತ್ಮನಿಗೆ ಕರ್ಪೂರ ಮಂಗಲ ನೀರಾಜನವನ್ನು
ನಿವೇದಿಸುತ್ತಿದ್ದಾರೆ. ತಿರುಮಲ ಕ್ಷೇತ್ರದಲ್ಲಿ ಅನೇಕ ಮಠಗಳು ಈ ರಥಬೀದಿಯನ್ನು ಹೊಂದಿಕೊಂಡಿದ್ದವು. ಆ ರಥಬೀದಿಗಳಲ್ಲಿ ಇದ್ದಂತಹ ಮಠಗಳನ್ನು ತೆರವುಗೊಳಿಸಿ ಅವುಗಳನ್ನು ಸ್ವಲ್ಪ ಹಿಂದೆ ಇರುವಂತಹ ಸ್ಥಾನಗಳಿಗೆ ಸ್ಥಳಾಂತರಿಸಿದ್ದಾರೆ. ಆದರೆ ಆ ಮಠಮಾನ್ಯಗಳಿಂದ ಯಾವ ಸೇವೆಯನ್ನು ಪರಮಾತ್ಮನಿಗೆ ಕೊಡುವಂತಹ ವ್ಯವಸ್ಥೆ ಇತ್ತೋ ಅದನ್ನು ಮುಂದುವರಿಸಿಕೊಂಡು ಬಂದು ಆಯಾ ಸ್ಥಾನಗಳಲ್ಲಿ ಇದ್ದು ಆ ಮಠಗಳಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಪರಮಾತ್ಮನಿಗೆ ಮಂಗಲ ನೀರಾಜನಾದಿಗಳನ್ನು ನಿವೇದಿಸುತ್ತಾರೆ. ಅಂತಹ ಮಹತ್ವಪೂರ್ಣವಾದಂತಹ ಒಂದು ಸ್ಥಾನವಾಗಿ ಶೋಭಿಸುತ್ತಿರುವಂತಹ ಈ ಮಂಗಳಕರವಾದ ಸ್ಥಾನದಲ್ಲಿ ವೇದಪಾರಾಯಣ ಮೊದಲಾದ ಪ್ರಕ್ರಿಯೆಗಳು ನಡೆದು ಬರುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಆ ಶ್ರೀಕೃಷ್ಣನು ಅತ್ಯಂತ ರಮಣೀಯವಾದಂತಹ ಪೋಷಾಕುಗಳನ್ನು ಧರಿಸಿದ್ದಾನೆ, ರೇಷ್ಮೆಯ ವಸ್ತ್ರವನ್ನು ಹುಟ್ಟಿದ್ದಾನೆ, ಅನೇಕ ವಿಧವಾದಂತಹ ಆಭರಣಗಳನ್ನು ತೊಟ್ಟಿದ್ದಾನೆ, ಹಣೆಯಲ್ಲಿ ಕಸ್ತೂರಿ ತಿಲಕವನ್ನು ರಚಿಸಿಕೊಂಡಿದ್ದಾನೆ, ತಲೆಯ ಮೇಲೆ ನವಿಲಿನ ಗರಿಯನ್ನು ಇರಿಸಿಕೊಳ್ಳುವುದರ ಮೂಲಕ ತನ್ನ ಕೃಷ್ಣ ತತ್ವವನ್ನು ಪ್ರಕಟಪಡಿಸುತ್ತಿದ್ದಾನೆ. ಹೀಗೆ ಆ ಪರಮಾತ್ಮನ ದಿವ್ಯವಾದಂತಹ ಒಂದು ಲೀಲೆಗಳೆಲ್ಲವನ್ನೂ ಕೂಡ ತಿಳಿಯಪಡಿಸುವಂತಹ ರೀತಿಯಲ್ಲಿ ಈ ರಮಣೀಯವಾದಂತಹ ಅಲಂಕಾರವನ್ನು ಮಾಡಿರುವುದನ್ನು ನಾವು ಗಮನಿಸಬಹುದಾಗಿದೆ. ಕೃಷ್ಣನ ಕೃಷ್ಣ ತತ್ವವನ್ನು ತಿಳಿಯಪಡಿಸುವಂತಹ ರೀತಿಯಲ್ಲಿ ಕಪ್ಪಾಗಿರುವಂತಹ ವಿಶೇಷವಾದ ವಸ್ತ್ರಗಳನ್ನು ಬಳಸಿದ್ದಾರೆ. ಅದೇ ರೀತಿಯಲ್ಲಿ ಜ್ಞಾನವನ್ನು ಉಪದೇಶಿಸುವಂತಹ ಜಗದ್ಗುರು ತತ್ವವನ್ನು ತಿಳಿಯಪಡಿಸುವಂತಹ ರೀತಿಯಲ್ಲಿ ಶ್ವೇತ ಧವಲ ಕಾಂತಿಯ ಮಲ್ಲಿಗೆಯ ಹೂವುಗಳನ್ನು ಬಳಸಿರುವುದನ್ನು ಕೂಡ ತಾವು ಗಮನಿಸಬಹುದು. ಹೀಗೆ ಆ ಪರಮಾತ್ಮನು ಅಜ್ಞಾನವನ್ನು ಹೋಗಲಾಡಿಸಿ ಸುಜ್ಞಾನವನ್ನು ಉಪದೇಶಿಸುವ ಜಗದ್ಗುರುವೂ ಆಗಿದ್ದಾನೆ ಎನ್ನುವಂತಹ ವಿಷಯವನ್ನು ಈ ವಾಹನದಿಂದ ನಾವು ಗಮನಿಸಬಹುದಾಗಿದೆ. ಆ ಪರಮಾತ್ಮನ ದಿವ್ಯವಾದಂತಹ ಲೀಲಾ ವೈಭವ ಅತ್ಯಂತ ವಿಸ್ತೃತವಾದದ್ದು, ವಿಶೇಷವಾದದ್ದು. ಎಲ್ಲ ಭಕ್ತರ ಮನೋಭೀಷ್ಟಗಳನ್ನು ತೀರಿಸುವಂತಹದ್ದು. ಅಷ್ಟಲ್ಲದೆ ಆ ಪರಮಾತ್ಮನ ಉಪದೇಶ ನಮ್ಮೆಲ್ಲರಿಗೂ ಕೂಡ ಉತ್ಸಾಹವನ್ನು, ಉಲ್ಲಾಸವನ್ನು, ನಿರಾಶೆಯನ್ನು ಹೋಗಲಾಡಿಸಿ ಹೊಸ ಸ್ಫೂರ್ತಿಯನ್ನು ತುಂಬುವಂತಹದ್ದು. ಆದ್ದರಿಂದ ಅಂತಹ ಮಹತ್ವಪೂರ್ಣವಾದಂತಹ ವೈಭವದೊಂದಿಗೆ ಶೋಭಿಸುತ್ತಿರುವಂತಹ ಶ್ರೀಕೃಷ್ಣನ ರಮಣೀಯವಾದಂತಹ ವೈಭವವನ್ನು ತಾವೇ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಕೋಮಲ ಮಂಜುಲ ಶ್ಯಾಮಲ ಮೂರ್ತಿಯಾದಂತಹ ಆ ಕೃಷ್ಣನು ತನ್ನ ವಯ್ಯಾರದಿಂದ ತನ್ನ ಸೊಂಟದ ಮೇಲೆ ಕೈಯನ್ನು ಇರಿಸಿಕೊಂಡಿದ್ದಾನೆ. ರಮಣೀಯವಾದ ಸಕಲ ಲೋಕ ಮೋಹಕವಾಗಿರುವಂತಹ ಮುರಳಿಯನ್ನು ತನ್ನ ಕೈಯಲ್ಲಿ ಇರಿಸಿಕೊಂಡಿದ್ದಾನೆ. ಇನ್ನೊಂದು ಕೈಯಲ್ಲಿ ವಿಶೇಷವಾದಂತಹ ಒಂದು ಪದ್ಮವನ್ನು ಧಾರಣೆ ಮಾಡಿದ್ದಾನೆ. ಅದು ಆ ಗೋವರ್ಧನಗಿರಿಯನ್ನು ಪರಮಾತ್ಮ ಹೂವಿನಂತೆ, ಅಷ್ಟು ಹಗುರವಾಗಿರುವಂತಹ ವಸ್ತುವಿನಂತೆ ಎತ್ತಿದ್ದಾನೆ ಎನ್ನುವುದಕ್ಕೆ ಪ್ರತೀಕಭೂತವಾಗಿದೆ. ಆ ರೀತಿಯಾಗಿ ಅಣೋರಣೀಯನೂ ಮಹತೋಮಹೀಯನೂ ಆಗಿರುವಂತಹ ಆ ಪರಮಾತ್ಮನ ದಿವ್ಯಾದ್ಭುತವಾದಂತಹ ಸ್ವರೂಪವನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಕಸ್ತೂರಿ ತಿಲಕೆ ಲಲಾಟ ಫಲಕೆ ಎನ್ನುವಂತಹ ಶ್ಲೋಕಕ್ಕೆ ವಿವರಣೆಯೋ ಎನ್ನುವಂತೆ ಪರಮಾತ್ಮ ಕಸ್ತೂರಿ ತಿಲಕವನ್ನು ಇರಿಸಿದ್ದಾನೆ. ಆ ಕಸ್ತೂರಿ ತಿಲಕವು ಸ್ಫುಟವಾಗಿ ಕಾಣುವುದಕ್ಕೆ ಬೇಕಾದಂತಹ ರೀತಿಯಲ್ಲಿ ಅದರ ಸುತ್ತಲೂ ಕೂಡ ಬಿಳಿಯದಾಗಿರುವ ಶ್ವೇತವರ್ಣದಿಂದ ಶೋಭಿಸುತ್ತಿರುವಂತಹ ಒಂದು ವಿಶೇಷವಾದ ದ್ರವ್ಯದಿಂದ ಪರಮಾತ್ಮ ಶೋಭಿತನಾಗಿದ್ದಾನೆ. ತಿರುಮಲ ಕ್ಷೇತ್ರದಲ್ಲಿ ಒಂದು ವಿಶೇಷವಾದಂತಹ ಚೂರ್ಣವನ್ನು ಈ ಪರಮಾತ್ಮನ ಅಲಂಕಾರಕ್ಕೆ ಬಳಸುತ್ತಾರೆ. ಅಂತಹ ವಿಶಿಷ್ಟವಾದಂತಹ ತಿರುಚೂರ್ಣದಿಂದ ಶೋಭಿಸುತ್ತಿರುವಂತಹ ಆ ನೀಲಮೇಘಶ್ಯಾಮನನ್ನು ತಾವು ವೀಕ್ಷಿಸಿದ್ದಿದ್ದೀರಿ. ಈ ಸಂದರ್ಭದಲ್ಲಿ ಜಿ ಆರ್ ಸ್ವಾಮಿ ಮಠದ ಎಲ್ಲ ವ್ಯಕ್ತಿಗಳು, ಶಿಷ್ಯರು ಈ ಸಂದರ್ಭದಲ್ಲಿ ಜಿ ಆರ್ ಸ್ವಾಮಿಗಳ ನೇತೃತ್ವದಲ್ಲಿ ವಾಹನ ಸೇವೆ ಮುಗಿಯುತ್ತಿರುವಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಒಂದೆಡೆ ಸೇರಿದ್ದಾರೆ. ಪರಮಾತ್ಮನಿಗೆ ಸಾತುಮರೈ ಎಂದು ಹೇಳಲ್ಪಡುವಂತಹ ಮುಕ್ತಾಯದ ಹಾಡುಗಳನ್ನು ಹಾಡುವುದಕ್ಕೆ ಅವರು ಸಂಸಿದ್ಧರಾಗಿದ್ದಾರೆ. ಆಳ್ವಾರರುಗಳು ಹೇಳಿರುವಂತಹ, ಉಪದೇಶಿಸುತ್ತಿರುವ ಈ 4000 ದಿವ್ಯ ಪ್ರಬಂಧ ಎಂದು ಕರೆಯಲ್ಪಟ್ಟಿರುವಂತಹ 4000 ಪದ್ಯಗಳ ಸಮುಚ್ಚಯವನ್ನು ಈ 10 ದಿನಗಳಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಅವರು ಭಗವಂತನಿಗೆ ಪಾರಾಯಣ ಮಾಡಿ ಒಪ್ಪಿಸುತ್ತಾರೆ. ಯಾವ ವಾಹನ ಸೇವೆಯಲ್ಲಿ ಎಷ್ಟು ಭಾಗವನ್ನು ಹೇಳಬೇಕು ಎನ್ನುವುದಕ್ಕೆ ಒಂದು ಲೆಕ್ಕವಿದೆ. ಆ ಲೆಕ್ಕಕ್ಕೆ ಅನುಸಾರವಾಗಿ ಅವರು ಪ್ರತಿದಿನ ಆ ಪರಮಾತ್ಮನ ಮುಂಗಡೆಯಲ್ಲಿ ಅವುಗಳನ್ನು ನಿವೇದಿಸುತ್ತಾರೆ. ಅಂತಹ ಮಹತ್ವಪೂರ್ಣವಾದಂತಹ ವೈಭವದೊಂದಿಗೆ ಶೋಭಿಸುತ್ತಿರುವ ಆ ಪರಮಪುರುಷನ ಮಂಗಲಕರವಾದಂತಹ ವಾಹನ ಸೇವೆಯನ್ನು
ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಶ್ರೀಕೃಷ್ಣನು ಅತ್ಯಂತ ರಮಣೀಯವಾದ ವೈಭವದೊಂದಿಗೆ ಮುನ್ನಡೆದು ಬರುತ್ತಿದ್ದಾನೆ. ತಿರುಮಲ ತಿರುಪತಿ ದೇವಸ್ಥಾನದ ಹಿರಿಯ ಅಧಿಕಾರಿಗಳು, ಆಡಳಿತಾಧಿಕಾರಿಗಳು ಈ ಸಂದರ್ಭದಲ್ಲಿ ವಾಹನ ಸೇವೆಯಲ್ಲಿ ಇರುತ್ತಾ ಈ ವಾಹನ ಸೇವೆಯ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಪರೀಕ್ಷಿಸುತ್ತಾರೆ. ಈ ವಾಹನ ಸೇವೆಗಳಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮುಂಚಿತವಾಗಿಯೇ ತಿರುಮಲ ತಿರುಪತಿ ದೇವಸ್ಥಾನವು ಪೂರ್ತಿಗೊಳಿಸುತ್ತದೆ. ಆದ್ದರಿಂದಾಗಿ ಅತ್ಯಂತ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ನಡೆಯುವಂತಹ ಕ್ಷೇತ್ರ ಇದು. ಯಾರು ಯಾವ ಕಾರ್ಯವನ್ನು ಯಾವಾಗ ಹೇಗೆ ಮಾಡಬೇಕು ಎನ್ನುವ ವಿಷಯದಲ್ಲಿ ಅತ್ಯಂತ ಸ್ಪಷ್ಟತೆಯನ್ನು ಅವರು ಹೊಂದಿರುವುದನ್ನು ನಾವು ಗಮನಿಸಬಹುದಾಗಿದೆ. ಅಂತಹ ಮಹತ್ವಪೂರ್ಣವಾದಂತಹ ವೈಭವದೊಂದಿಗೆ ಶೋಭಿಸುತ್ತಿರುವ ಈ ಮಂಗಳಕರವಾದಂತಹ ಒಂದು ವಾಹನ ಸೇವಾ ವಿಧಿ ವೈಭವಗಳನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಶ್ರೀ ವೆಂಕಟನಾಥನ ಮಂಗಲಕರವಾದಂತಹ ವಾಹನ ಸೇವಾ ವೈಭವವನ್ನು ವೀಕ್ಷಿಸುತ್ತಾ ನೀವೆಲ್ಲರೂ ಕೂಡ ಪರಮಾನಂದಭರಿತರಾಗಿ ಆ ಪರಮಪುರುಷನ ಪರಿಪೂರ್ಣವಾದಂತಹ ಅನುಗ್ರಹವನ್ನು ಪಡೆದುಕೊಳ್ಳಬಹುದಾಗಿದೆ. ಮಂಗಳಮಯನಾಗಿರುವಂತಹ ಆ ಶ್ರೀ ಶ್ರೀನಿವಾಸನ ದಿವ್ಯಾನುಗ್ರಹ ಸರ್ವರಿಗೂ ಅತ್ಯಂತ ಅಪೇಕ್ಷಿತವಾದದ್ದು. ಉತ್ತರ ರಥಬೀದಿಯಲ್ಲಿ ಪರಮಾತ್ಮ ಸಂಚರಿಸುತ್ತಿದ್ದಾನೆ. ಅಲ್ಲಿಂದ ಪೂರ್ವ ರಥಬೀದಿಗೆ ಹೊರಳಿದ್ದಾನೆ. ಇದೀಗ ಪರಮಾತ್ಮನಿಗೆ ನೈವೇದ್ಯಾದಿಗಳನ್ನು ಸಮರ್ಪಿಸುವಂತಹ ಸಂದರ್ಭ ಸನ್ನಿಹಿತವಾಗಿದೆ. ಆಚಮನೀಯಾದಿ ಉಪಚಾರಗಳನ್ನು ಸಲ್ಲಿಸಿ ಬಿದಿರಿನ ಬುಟ್ಟಿಗಳಲ್ಲಿ ಸಂಗ್ರಹಿಸಿರುವಂತಹ ಶುದ್ಧವಾಗಿ ಸಜ್ಜುಗೊಳಿಸಿರುವಂತಹ ನೈವೇದ್ಯಗಳನ್ನು ಈ ಸಂದರ್ಭದಲ್ಲಿ ತೆರೆಯ ಮರೆಯಲ್ಲಿ ಪರಮಾತ್ಮನಿಗೆ ನಿವೇದಿಸುತ್ತಾರೆ. ಅಂತಹ ಮಹತ್ವಪೂರ್ಣವಾದಂಥ ಒಂದು ಸಂದರ್ಭವನ್ನು ತಾವಿದೀಗ ವೀಕ್ಷಿಸುತ್ತಿದ್ದೀರಿ. ಶ್ರೇಯಕಾಂತನ ಮಂಗಳಕರವಾದಂತಹ ವಾಹನ ಸೇವೆ ಮುಕ್ತಾಯದ ಹಂತದಲ್ಲಿದೆ. ನೈವೇದ್ಯ ಸಮರ್ಪಣೆಯ ನಂತರ ಪರಮಾತ್ಮನಿಗೆ ಕುಂಭನೀರಾಜನಾದಿಗಳನ್ನು ನಿವೇದಿಸುವುದರ ಮೂಲಕ ಈ ವಾಹನ ಸೇವೆಯನ್ನು ಪೂರ್ಣಗೊಳಿಸುತ್ತಾರೆ. ಈ ಸಂದರ್ಭದಲ್ಲಿ ಮಂಗಳವಾದ್ಯದ ಕಲಾವಿದರು 3 ಪ್ರದಕ್ಷಿಣೆಯನ್ನು ಆ ವಾಹನಕ್ಕೆ ಮಾಡುವುದು ಸಂಪ್ರದಾಯವಾಗಿದೆ. ಆದ್ದರಿಂದಾಗಿ ಈ 3 ಸುತ್ತಿನ ಪ್ರದಕ್ಷಿಣೆ ಮುಗಿದ ನಂತರ ಅಷ್ಟರಲ್ಲಿ ನೈವೇದ್ಯ ಕಾರ್ಯಕ್ರಮ ಪೂರ್ಣಗೊಳ್ಳುತ್ತದೆ. ನೈವೇದ್ಯ ನಂತರ ಕುಂಭ ನೀರಾಜನವನ್ನು ನಿವೇದಿಸುವುದರ ಮೂಲಕ ಈ ವಾಹನ ಸೇವಾ ವಿಧಿ ವೈಭವವನ್ನು ಪೂರ್ಣಗೊಳಿಸುತ್ತಾರೆ. ಮಂಗಳಮಯನಾಗಿರುವಂತಹ ಶ್ರೀ ಶ್ರೀನಿವಾಸನು ಸರ್ವರನ್ನು ಅನುಗ್ರಹಿಸಲಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಎನ್ನುವ ಪ್ರಾರ್ಥನೆಯೊಂದಿಗೆ ಈ ವಾಹನ ಸೇವೆಯ ವೈಭವವನ್ನು ನಾವು ವೀಕ್ಷಿಸುತ್ತಾ ಧನ್ಯರಾಗಿ ಕೃತಾರ್ಥರಾಗಿ ಪರಿಪೂರ್ಣತೆಯನ್ನು ಪಡೆಯುವಂತಹ ಸಂದರ್ಭ ಸನ್ನಿಹಿತವಾಗಿದೆ. ಸಕಲ ಲೋಕರಕ್ಷಕನಾಗಿರುವ ಜಗದ್ಗುರುವಾಗಿ ಖ್ಯಾತಿಯನ್ನು ಪಡೆದಿರುವಂತಹ ಆ ಪರಮಾತ್ಮನಿಗೆ ಮಂಗಳವನ್ನು ಹಾಡುತ್ತಾ ಕುಂಭನೀರಾಜನವನ್ನು ನಿವೇದಿಸಲಾಗುತ್ತಿದೆ. ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ ಕೋಸಲೇಂದ್ರಾಯ ಶ್ರೀನಿವಾಸಾಯ ಮಂಗಳಂ ಶ್ರೀನಿವಾಸಾಯ ಮಂಗಳಂ ಶ್ರೀನಿವಾಸಾಯ ಮಂಗಳಂ
ಶುಭಮಂಗಳ ಮಂಗಳಮಾರಮಣಗೆ ಮಂಗಳಭೂರಮಣಗೆ ಜಯ ಮಂಗಳ ನಿತ್ಯ ಶುಭಮಂಗಳ. ಮಕುಟಕ್ಕೆ ಮಂಗಳ ಮತ್ಸ್ಯಾವತಾರಗೆ ಮುಖಗೆ ಮಂಗಳ ಮುದ್ದು ಕೂರ್ಪನಿಗೆ. ಮಕುಟಕ್ಕೆ ಮಂಗಳ ಮತ್ಸ್ಯಾವತಾರಗೆ ಮುಖಗೆ ಮಂಗಳ ಮುದ್ದು ಕೂರ್ಮನಿಗೆ. ಸುಕಂಠಕ್ಕೆ ಮಂಗಳ ಸೂಕರ ರೂಪಗೆ ಸುಕಂಠಕ್ಕೆ ಮಂಗಳ ಸೂಕರ ರೂಪಗೆ. ನಗಗೆ ಮಂಗಳ ಮುದ್ದು ನರಸಿಂಹಗೆ ನಗಗೆ ಮಂಗಳ ಮುದ್ದು ನರಸಿಂಹಗೆ. ಮಂಗಳ ಮಾರಮಣಗೆ ಮಂಗಳ ಭೂರಮಣಗೆ ಜಯ ಮಂಗಳ ನಿತ್ಯ ಶುಭ ಮಂಗಳ. ಪಕ್ಷಕ್ಕೆ ಮಂಗಳ ವಟುವ ಮನಗೆ ಪಕ್ಷಕ್ಕೆ ಮಂಗಳ ಭಾರ್ಗವಗೆ. ಪಕ್ಷಕ್ಕೆ ಮಂಗಳ ವಟುವ ಮನಗೆ ಪಕ್ಷಕ್ಕೆ ಮಂಗಳ ಭಾರ್ಗವಗೆ. ಕಕ್ಷಕ್ಕೆ ಮಂಗಳ ಕಾಕುತ್ಸರಾಮನಿಗೆ. ಶ್ರೀಹರಿ ನಿತ್ಯ ಶೇಷಗಿರೀಶ ಮೋಹನಾಕಾರ ಮುಕುಂದ ನಮೋ ಶ್ರೀಹರಿ. ಗೋವಿಂದ 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 भेजानो भेजानो मन्ये मन्ये भेजानः भेजानो अमृतस्यामृतस्य भेजानो भेजानो अमृतस्य यतर्हि तर्ह्यमृतस्यामृतस्य तर्हि हिरण्यवर्णा हिरण्यवर्णास्तर्हि तर्हि हिरण्यवर्णाः हिरण्यवर्णा अद्रुपमद्रुपको हिरण्यवर्णा हिरण्यवर्णा अद्रुपहिरण्यवर्णा इति हिरण्यवर्णाः यदा यदा द्रुपमद्रुमय्यदा यदा वो यदा यदा वः इति वः पोहिह्यापापोहि स्थामयो भुवो मयो भुवस्थस्थामयो भुवः भुवस्तास्तामयो भुवो मयो भुवस्ता मयोः भुवः अस्तास्तानः ऊर्ज ऊर्जेनो न ऊर्जे
दधातन दधातनोर्ज ऊर्जेन दधातन रणाय महे महेरणाय जक्षसे जक्षसे रणाय रणाय जक्षसे इति जक्षसे यो वो यो यो शिवतमः शिवतमोरसः शिवतमयिति शिवतमः सोरसस्तस्य भाजयत भाजयतेह तस्मारम् क्षयाय क्षयाय जिन्वथ जनयथ जनयथा पापो जनयथा जनयथा श्रेयस्वान्तरिक्षे अन्तरिक्षे श्रेयस्व श्रेयस्वान्तरिक्षे यतस्व यतस्वान्तरिक्षे अन्तरिक्षे यतस्व ब्रह्मवर्चसमस्यसि ब्रह्मवर्चसं ब्रह्मवर्चसमसि ब्रह्मवर्चसमिति ब्रह्मवर्चसाय ब्रह्मवर्चसायास्कसि ब्रह्मवर्चसाय 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 ब्रह्मवर्चसायेति ब्रह्मवर्चसाय ग्रहान् ग्रहान् अपामपान् ग्रहान् गृह्णाति गृह्णाति ग्रहान् ग्रहान् गृह्णाति गृह्णाति गृह्णात्येतत् सवस्सवोऽग्निः राजसूयगो राजसूयं वरुणसवो वरुणसवो राजसूयम् अग्निसवो अग्निसवो राजसूयगो राजसूयमग्निसवः अग्निसवश्चित्यश्चित्योऽग्निसवोऽग्निसवश्चित्यः सूयते सूयत एवैव सूयते सूयते उभावथो अथो उभौ उभावेव लोकावेवैव लोकौ लोकौ लोकामभिजयत्यभ्यभिजयते जयति जयति यः राजसूयेन जत राजसूयेन 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 जानस्य राजसूयेनेति राजासूयेन योज ईजानस्य जानस्य योजश्च निजितश्च निजितः भावो निजितापः इत्यग्निजितः भवन्त्या भावो भवन्ति भावो भवन्ति भवन्त्यापः भावो वै भ्रातृव्या अग्नेरग्नेर्भ्रातृव्या यद्यद्भ्रातृव्या भ्रातृव्या यदोपो यद्यदवः अग्नेरग्नेरग्नेरधस्ताद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 धस्
उपदधाति भ्रातृव्या विभूत्यै भ्रातृव्याभिभूत्यै भवति भवति भ्रातृव्याभिभूत्यै भ्रातृव्याभिभूत्यै भवति भ्रातृव्याभिभूत्या इति भ्रातृव्याभिभूत्यै भवत्यात्मना भवति भवत्यात्मना परात्मनात्मना स्यास्य परापरास्य भ्रातृव्योऽस्यास्य भ्रातृव्यः भ्रातृव्यो भवति भवति भ्रातृव्यो भवति यमृत
ಓಂ